ಆತನು ಅವರಿಗೆ ಆಚೆ ದಡಕ್ಕೆ ಹೋಗೋಣ ಅಂತ ಹೇಳಲು ಅವರು ಆ ಜನರ ಗುಂಪನ್ನು ಬಿಟ್ಟು ಅವರು ಅಲ್ಲಿಂದ ದೋಣಿಯಲ್ಲಿ ಹೊರಟೋದ್ರು. ಹೋಗುವಾಗ ಏನಾಯಿತು, ದೊಡ್ಡ ಬಿರುಗಾಳಿ ಬಂತು, ತೆರೆಗಳು ಬಂತು. ಆ ದೋಣಿಗೆ ಬಡದಿದ್ದರಿಂದ ಆ ನೀರೆಲ್ಲ ದೋಣಿಯ ಒಳಗೆ ಹೋಯಿತು. ಲೂಕನ ಸುವಾರ್ತೆಯಲ್ಲಿ ಇದೇ ಒಂದು ಚಾಪ್ಟರ್ನ ಲೂಕನ ಸುವಾರ್ತೆಯಲ್ಲಿ ನೋಡಿದಾಗ ಆ ದೋಣಿಯು ಅಪಾಯಕ್ಕೊಳಗಾಯಿತು ಅಂತ ಅಲ್ಲಿ ಬರೆದಿದೆ. ಆ ದೋಣಿಯು ಅಪಾಯಕ್ಕೆ ಒಳಗಾಯಿತು ಅಂದ್ರೆ ಯಾವಾಗ ನೀರಿನ ತೆರೆಗಳು ಬಡಿದುವೋ ಆ ದೋಣಿ ಅಲ್ಲೇ ಸ್ಟಾಪ್ ಆಯಿತು, ಅಲ್ಲೇ ನಿಂತು ಹೋಯಿತು. ಆಮೇಲೆ ಆ ದೋಣಿ ಒಳಗಡೆ ಬಹಳ ನೀರು ತುಂಬಿಕೊಳ್ತು, ಆ ದೋಣಿ ಮುಳುಗುವಂತ ಪರಿಸ್ಥಿತಿ ಬಂತು. ಆಗ ಆ ಶಿಷ್ಯರು ಗುರುವೇ ಗುರುವೇ ಅಂತ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸ್ವಾಮಿಗೆ ಗುರುವೇ ಗುರುವೇ, ನೀರು ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನಾವು ಮುಳುಗಲಿಕ್ಕಿದ್ದೀವಿ, ನಿನಗೆ ಚಿಂತೆ ಇಲ್ಲವೇ ಅಂತೇಳಿ ಸ್ವಾಮಿ ಕೂಗಿದಾಗ ಎದ್ದು ಏನು ಮಾಡಿದರು, ಎದ್ದು ಗಾಳಿಯನ್ನು ಮತ್ತು ಸಮುದ್ರಕ್ಕೆ ಗದರಿಸಿದರು. ಏನು ಹೇಳಿದರು, ಸುಮ್ಮನಿರು, ಮರೆಯಬೇಡ ಅಂತ ಹೇಳಿದರು. ಆ ಥರ ಹೇಳಿದಾಗ ದೇವ್ರ ವಾಕ್ಯ ಹೇಳುತ್ತೆ, ಕೂಡಲೇ ಆತನು ಹೇಳಿದ ಕೂಡಲೇ ಗಾಳಿಯು ನಿಂತು ಹೋಯಿತು, ಎಲ್ಲವೂ ಶಾಂತವಾಯಿತು. ಹಲ್ಲೆಲೂಯಾ. ಗಾಳಿ ನಿಂತು ಹೋಯಿತು, ಎಲ್ಲವೂ ಶಾಂತವಾಯಿತು. ಆಮೇಲೆ ಸ್ವಾಮಿ ಹೇಳಿದರು, ಯಾಕೆ ಧೈರ್ಯಗೆಡ್ತೀರಪ್ಪ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಅಂತ ಕೇಳಿ ಆಮೇಲೆ ವಾಕ್ಯ ಹೇಳುತ್ತೆ, ಅವರು ಬಹಳ ಭಯಪಟ್ಟು ಈತನು ಯಾರಿರಬಹುದು, ಗಾಳಿಗೂ ಸಮುದ್ರಕ್ಕೂ ಸಹ ಈತನು ಹೇಳಿದ ಹಾಗೆ ಕೇಳ್ತವಲ್ಲ ಎಂದು ತಮ್ಮೊಳಗೆ ಮಾತಾಡಿಕೊಂಡ್ರು, ಚರ್ಚೆ ಮಾಡಿದರು. ಆಮೇಲೆ ಏನಾಯಿತು, ಆಚೆ ದಡಕ್ಕೆ ಹೋಗಿ ಅವರು ಮುಟ್ಟಿದರು. ತಡೆಗಳಿದ್ದರೂ ಸಹ ಯೇಸು ಸ್ವಾಮಿ ಆ ದೋಣಿಯಲ್ಲಿರುವ ಕಾರಣ ಆಚೆ ದಡಕ್ಕೆ ಹೋಗಿ ಮುಟ್ಟಿದರು. ಈಗ ನನ್ನನ್ನು ಕೇಳಿಸ್ಕೊಳ್ರಿ ದಯವಿಟ್ಟು. ವಚನ ಏನು ಹೇಳುತ್ತೆ, ಅವರು ಆಚೆ ದಡಕ್ಕೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನೀರಿನ ತೆರೆಗಳು ಬಡಿದು ಆ ದೋಣಿ ನಿಂತು ಹೋಯಿತು ಅಂತ ಹೇಳುತ್ತೆ. ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ, ಈ ದೇಹವು ಅಲಂಕೃತಗೊಳ್ಳಬೇಕಾದ್ರೆ, ಈ ದೇಹವು ಆಶೀರ್ವದಿಸಲ್ಪಡಬೇಕಾದ್ರೆ, ನಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಬೇಕಾದ್ರೆ, ನಮ್ಮ ಆತ್ಮಿಕವಾದ ಯಾತ್ರೆಯಲ್ಲಿ ನಾವು ಎಲ್ಲೂ ಸಹ ನಿಂತು ಹೋಗಬಾರದು. ನಿಂತು ಹೋಗುವ ಅನುಭವ ನಮಗೆ ಬೇಡ, ಸಾಗಿ ಹೋಗುವ ಅನುಭವ ಇರಲಿ. ಕೇಳಿಸ್ಕೊತಿದ್ದೀರಾ? ಸಾಗಿ ಹೋಗುವ ಅನುಭವ ಇರಲಿ, ನಿಂತು ಹೋಗುವ ಅನುಭವ ಇರಬಾರ್ದು. ಪಕ್ಕದವ್ರಿಗೆ ಹೇಳ್ತೀರಾ, ಸಾಗಿ ಹೋಗುವ ಅನುಭವ ಇರಲಿ, ನಿಂತು ಹೋಗುವ ಅನುಭವ ಇರಬಾರದು. ನೋಡ್ರಿ, ದೋಣಿಗೆ ನೀರು ಬಡೀತು, ಆದರೂ ಸಹ ದೋಣಿ ಸಾಗ್ತಾ ಇರಬೇಕು, ನಿಲ್ಬಾರ್ದು. ಯಾಕಂದ್ರೆ ಆ ದೋಣಿಯಲ್ಲಿರುವಂಥದ್ದು ಯೇಸು ರೀ. ಯೇಸು ಆ ದೋಣಿಯಲ್ಲಿರುವಾಗ ದೋಣಿ ನಿಂತು ಹೋಗಲ್ಲ. ಯೇಸು ನಮ್ಮ ಜೀವನದಲ್ಲಿರುವಾಗ, ನಮ್ಮ ಕುಟುಂಬದಲ್ಲಿರುವಾಗ ನಮ್ಮ ಆತ್ಮಿಕವಾದ ಯಾತ್ರೆ ನಿಂತು ಹೋಗಲ್ಲ. ಇವತ್ತೇನಾಗಿದೆ, ಬಹಳಷ್ಟು ಜನರ ಆತ್ಮಿಕವಾದ ಯಾತ್ರೆ ನಿಂತು ಹೋಗಿದೆ. ಬಹಳಷ್ಟು ಜನರಿಗೆ ಸಾಕಾಗಿ ಹೋಯ್ತು ರೀ. ನಿಂತು ಹೋಗಲಿಕ್ಕೆ ಅನೇಕ ಕಾರಣಗಳು. ಕೆಲವರಿಗೆ ಭಯ, ನಿಂತು ಹೋಯ್ತು. ಇನ್ನು ಕೆಲವರಿಗೆ ತೃಪ್ತಿ ಇಲ್ಲ, ನಿಂತು ಹೋಯಿತು. ಇನ್ನು ಕೆಲವರಿಗೆ ಸಾಧನೆ ಮಾಡಿ ಆಯಿತು, ಇಷ್ಟು ವರ್ಷಗಳು ದೇವರನ್ನ ಆರಾಧನೆ ಮಾಡಿ ಆಯಿತು, 30 ವರ್ಷ ಆಯಿತು, 20 ವರ್ಷ ಆಯಿತು ಏನ್ರಿ, 15 ವರ್ಷ ಆಯಿತು, 10 ವರ್ಷ ಆಯಿತು, ಅವರಿಗೆ ಸಾಕಾಯ್ತು ರೀ. ಇನ್ನು ಆತ್ಮಿಕವಾದ ಜೀವಿತದಲ್ಲಿ ಇನ್ನೂ ಬೆಳೆಯುವ ಅವಶ್ಯಕತೆ ಇಲ್ಲ ಅನ್ನುವ ಸ್ಥಿತಿಯಲ್ಲಿದ್ದಾರೆ. ಅಂದರೆ ತೃಪ್ತಿ ಹೊಂದಿದ್ದಾರೆ ಅವರು. ಆತ್ಮಿಕವಾದ ಯಾತ್ರೆಯಲ್ಲಿ ತೃಪ್ತಿ ಆಗಬಾರದು. ನಾನು ಹೇಳೋದು ಗೊತ್ತಾಗಿದೆಯಾ? ಆತ್ಮಿಕವಾದ ಯಾತ್ರೆಯಲ್ಲಿ ನಮಗೇನಾಗಬಾರ್ದು, ತೃಪ್ತಿ ಆಗಬಾರ್ದು. ತೃಪ್ತಿ ಆದ್ರೆ ಏನಾಗುತ್ತೆ, ನಮ್ಮ ಪ್ರಯಾಣ ನಿಂತು ಹೋಗುತ್ತೆ. ಭಯ ಇದ್ರೆ ಏನಾಗುತ್ತೆ, ನಮ್ಮ ಪ್ರಯಾಣ ನಿಂತು ಹೋಗುತ್ತೆ. ನೀನು ಭಯಪಡೋ ಅವಶ್ಯಕತೆ ಇಲ್ಲ, ಅದೇ ಸಮಯದಲ್ಲಿ ನಿನಗೆ ತೃಪ್ತಿನೂ ಆಗಬಾರದು. ಇನ್ನೂ ಬೇಕು, ನನಗಿನ್ನೂ ವಾಕ್ಯ ಬೇಕು, ಇನ್ನೂ ವಚನ ಬೇಕು, ಇನ್ನೂ ಭಕ್ತಿ ಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು, ಇನ್ನೂ ನಾನು ದೇವರಲ್ಲಿ ಬೆಳಿಬೇಕು, ಇನ್ನೂ ನಾನು ಹಾಡಾಡಬೇಕು, ಇನ್ನೂ ಸ್ತುತಿ ಮಾಡಬೇಕು, ಹೆಚ್ಚು ಸಮಯ ದೇವರ ಸನ್ನಿಧಾನದಲ್ಲಿ ಕಳಿಬೇಕು, ಸತತವಾದ ಪ್ರಯತ್ನಗಳನ್ನು ದೇವರ ಸೇವೆ ನಿಮಿತ್ತ ನಾನು ಮಾಡಬೇಕು. ಸೇವೆಗಾಗಿ ಇಲ್ಲಿ ಸುತ್ತಮುತ್ತ ಇರುವ ಗ್ರಾಮಗಳನ್ನು, ನಮ್ಮ ಜನರನ್ನ ನಾನು ಸಂಧಿಸಬೇಕು, ಅವರಿಗಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಬೇಕು, ನಮ್ಮ ಸಭೆ ಏಳಿಗೆ ಆಗಬೇಕು. ಈ ಸತತವಾದ ಪ್ರಯತ್ನಗಳಿರಬೇಕು. ನಮ್ಮ ಆತ್ಮಿಕವಾದ ಯಾತ್ರೆ ನಿಂತು ಹೋಗಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳಷ್ಟು ಜನರ ಆತ್ಮಿಕವಾದ ಯಾತ್ರೆ, ಸಭೆಗೆ ಬರ್ತಾರೆ, ಸಭೆಯಲ್ಲಿ ಕೂರ್ತಾರೆ, ಸಭೆಯಲ್ಲಿ ಆರಾಧನೆಯನ್ನು ಮಾಡ್ತಾರೆ, ಚಪ್ಪಾಳೆ ತಟ್ತಾರೆ, ಕೈಗಳನ್ನೆತ್ತಿ ಹಲ್ಲೆಲೂಯಾ ಹೇಳ್ತಾರೆ. ಆದರೆ ಎಷ್ಟೋ ಜನರ ಆತ್ಮಿಕವಾದ ಯಾತ್ರೆ ನಿಂತು ಹೋಗಿದೆ. ಭಾರ ಇಲ್ಲ ರೀ.
ಸರಿಯಾದ ಭಯಭಕ್ತಿ ಇಲ್ಲ, ಸರಿಯಾದ ವಿಶ್ವಾಸ ಇಲ್ಲ. ದೇವ್ರ ಮಕ್ಕಳೇ, ನಾನು ಹೇಳ, ನನಗೆ ಭಯಪಟ್ಟು ಸಭೆಗೆ ಬರೋದು ಬೇಡ, ಮತ್ತೆ ಜನರಿಗೋಸ್ಕರ ಸಭೆಗೆ ಬರೋದು ಬೇಡ. ನಾನು ಹೇಳ್ತೀನಿ, ನೀನು ಸಭೆಗೆ ಬರಬೇಕಾದದ್ದು ಆ ಅಪ್ಪನಿಗೋಸ್ಕರ, ತಂದೆಗೋಸ್ಕರ ರೀ. ಆತನಿಗೋಸ್ಕರ ದೇವಾಲಯಕ್ಕೆ ಬಂದು ನೀನು ದೇವರನ್ನ ಆರಾಧನೆ ಮಾಡು. ನಿನ್ನ ಆತ್ಮಿಕವಾದ ಯಾತ್ರೆಯು ನಿಂತು ಹೋಗದ ಹಾಗೆ ನೋಡ್ಕೋ. ಕಷ್ಟಗಳು ಯಾರಿಗೆ ಬರಲ್ಲ, ಸಮಸ್ಯೆಗಳು ಯಾರಿಗೆ ಬರಲ್ಲ, ಚಿಂತೆಗಳು ಯಾರಿಗಿಲ್ಲ, ಕಣ್ಣೀರು ಯಾರಿಗಿಲ್ಲ ರೀ. ನನಗಿದು ವಚನ ಹೇಳ್ತಾ ಇರಬೇಕಾದ್ರೆ ಬುದ್ಧಂದು ಒಂದು ಮಾತು ನನಗೆ ನೆನಪು ಬರುತ್ತೆ. ಬುದ್ಧ, ಗೌತಮ್ ಬುದ್ಧ ಮತ್ತು ಇನ್ನೊಬ್ಬರು ಮಹಾವೀರ್, ಇವ್ರದ್ದು ಮಾತುಗಳು ನೆನಪು ಬರುತ್ತೆ. ಒಬ್ಬನು ಭಾಳ ಕಷ್ಟ ಅಂತೇಳಿ ಬಂದಂತೆ, ನನಗೆ ಭಾಳ ಸಮಸ್ಯೆ ಇದೆ, ನನಗೆ ಭಾಳ ಕಣ್ಣೀರಿದೆ, ನನಗೆ ಭಾಳ ಚಿಂತೆ ಇದೆ ಅಂತೇಳಿ ಒಬ್ಬನು ಬಂದು ಕೇಳಿದಂತೆ, ಇದಕ್ಕೆ ಪರಿಹಾರ ತೋರಿಸ್ರಿ ಅಂದಂತೆ. ಅವಾಗ ಅವ್ರು ಏನು ಹೇಳಿದ್ರಂದ್ರೆ, ಯಾರ ಮನೆಯಲ್ಲಿ, ಈ ಊರಲ್ಲಿ ಎಲ್ಲರ ಮನೆಗೆ ಹೋಗಪ್ಪ, ಯಾರ ಮನೆಯಲ್ಲಿ ಮರಣ ಇಲ್ವೋ ಆ ಮನೆಯಲ್ಲಿ ಸಾಸಿವೆ ತಗೊಂಡು ಹೋಗು ಅಂದಂತೆ. ಅವಾಗ ಅವನು ಏನು ಮಾಡ್ದ, ಎಲ್ಲರ ಮನೆಗೆ ಹೋದ ರೀ. ಸಾಸಿವೆ ಕೊಡ್ರಿ, ನಿಮ್ಮ ಮನೆಗೆ ಮರಣ ಆಗೈತಾ ಅಂದ. ಫಸ್ಟ್ ಊನಪ್ಪ ಮರಣ ಆಗೈತಿ, ಹಂಗಾದ್ರೆ ಇಲ್ಲಿ ಸಾಸಿವೆ ಕೇಳೋದು ಬೇಡ. ನೆಕ್ಸ್ಟ್ ಮನೆಗೆ ಹೋದ, ಮರಣ ಆಗಿದೆಯಾ ನಿಮ್ಮ ಮನೆಯಲ್ಲಿ, ನನಗೆ ಸಾಸಿವೆ ಬೇಕಾಗಿತ್ತು. ಹೌದು, ನಮ್ಮ ಮನೆಗೆ ಮರಣ ಆಗಿದೆ, ಮರಣ ಆಗಿದ್ರೆ ಸಾಸಿವೆ ಬೇಡ. ಹಿಂಗೆ ಕೇಳ್ತಾ ಕೇಳ್ತಾ ಇಡೀ ಊರಲ್ಲಿ ಕೇಳಿ ಬಂದ, ಎಲ್ಲರ ಮನೆಯಲ್ಲಿ ಮರಣ ಆಗಿತ್ತು. ಕೊನೆಗೆ ಬಂದು ಬುದ್ಧನ ಹತ್ರ ನಿಂತ್ಕೊಂಡು ಹೇಳ್ತಾನೆ, ಸ್ವಾಮಿ ನನಗೆ ಸಾಸಿವೆ ಸಿಗಲೇ ಇಲ್ಲ. ಯಾಕೆ ಸಾಸಿವೆ ಸಿಗಲಿಲ್ಲ? ಸಾಸಿವೆ ಎಲ್ಲರ ಮನೆಯಲ್ಲಿತ್ತು, ಅದೇ ಸಮಯದಲ್ಲಿ ಮರಣವೂ ಸಹ ಎಲ್ಲರ ಮನೆಯಲ್ಲಾಗಿದೆ. ಮರಣ ಇಲ್ಲದ ಮನೆಯಲ್ಲಿ ನನಗೆ ಸಾಸಿವೆ ಸಿಗಲಿಲ್ಲ. ಅವಾಗ ಹೇಳ್ದ, ಎಲ್ಲರ ಮನೆಯಲ್ಲೂ ಮರಣ ಇದೆ, ಎಲ್ಲರ ಮನೆಯಲ್ಲೂ ಕಷ್ಟ ಇದೆ, ಎಲ್ಲರ ಮನೆಯಲ್ಲೂ ಅವಮಾನ ಇದೆ, ಎಲ್ಲರ ಮನೆಯಲ್ಲಿ ಕಣ್ಣೀರು, ಚಿಂತೆಗಳು, ದುಃಖಗಳು, ಕಷ್ಟಗಳು ಇದೆ. ನಿನಗೆ ಮಾತ್ರ ಅಲ್ಲ. ದೇವ್ರ ಮಕ್ಕಳು, ಇವತ್ತು ಹೇಳ್ತೀನಿ, ನಿನಗೆ ಮಾತ್ರ ಕಷ್ಟ ಅಲ್ಲ, ನಿನಗೆ ಮಾತ್ರ ಸಮಸ್ಯೆ ಅಲ್ಲ. ಇಲ್ಲಿರುವ ಒಬ್ಬೊಬ್ಬರನ್ನ ನೀನು ಕೇಳ್ತಾ ಹೋಗು, ಎಲ್ಲರಿಗೂ ಸಹ ಒಂದೊಂದು ಸ್ಟೋರಿ ಇದೆ, ಎಲ್ಲರಿಗೂ ಸಹ ಒಂದೊಂದು ಸಮಸ್ಯೆ ಇದೆ. ದೇವರ ಮಕ್ಕಳೇ, ನಾನು ಹೇಳ, ಈ ಸಮಸ್ಯೆಗಳ ಮಧ್ಯದಲ್ಲಿ ಸಹ ನಿನ್ನ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸದೆ ನಮ್ಮನ್ನು ನಾವು ಸಂಪೂರ್ಣ ದೇವರ ಕೈಗೆ ಒಪ್ಪಿಸಿ, ಅಪ್ಪ ನನ್ನ ಯಾತ್ರೆ ನಿಲ್ಲಬಾರದು ಸ್ವಾಮಿ, ನನ್ನ ಯಾತ್ರೆ ಸಾಗಿ ಹೋಗ್ತಾ ಇರಬೇಕು. 38 ವರ್ಷಗಳಿಂದ ಮೈ ಒಣಗಿದವನು, 38 ವರ್ಷ ರೀ ಮಂಟಪದಲ್ಲಿ ಕೂತಿದ್ದಾನೆ. 38 ವರ್ಷ. ಅಲ್ಲಿ ಒಂದು ಕೊಳ ಇದೆ, ಆ ಕೊಳದಲ್ಲಿ ಆವಾಗವಾಗ ದೇವದೂತನ ಇಳಿದು ಬರ್ತಾನೆ. ದೇವದೂತನ ಇಳಿದು ಬಂದ್ರೆ ಆ ಕೊಳ ಉಕ್ಕುತ್ತೆ, ಆ ಕೊಳದಲ್ಲಿರುವ ನೀರು ಉಕ್ಕುತ್ತೆ. ಆ ನೀರು ಉಕ್ಕುವಾಗ ಯಾರು ಫಸ್ಟ್ ಅದ್ರೊಳಗಡೆ ಬೀಳ್ತಾರೋ ಅವ್ರಿಗೆ ಗುಣ ಆಗ್ಬಿಡುತ್ತೆ ರೀ. ಅದಕ್ಕೆ ಅಲ್ಲಿರುವ ರೋಗಿಗಳೆಲ್ಲ ಏನ್ ಮಾಡ್ತಾರೆ, ದೇವದೂತನ ಆ ಕೊಳದಲ್ಲಿ ಇಳಿದು ಆ ನೀರು ಉಕ್ಕುವ ಟೈಮ್ ನೋಡಿಕೊಂಡು ಬೇಗ ಹೋಗಿ ಅದ್ರೊಳಗಡೆ ಬಿದ್ದು ಬಿಡ್ತಾರೆ. ಯಾರು ಫಸ್ಟ್ ಬಿದ್ದರೂ ಅವ್ರಿಗೆ ಗುಣ ಆಗತ್ತೆ. ಇವನು 38 ವರ್ಷಗಳಿಂದ, 38 ವರ್ಷ ರೀ. ಅವನು ಏನ್ ಹೇಳ್ತಾನೆ, ಸ್ವಾಮಿ ಆ ದಾರಿಯಲ್ಲಿ, ಯೇಸು ಸ್ವಾಮಿ ಆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಂದ್ರು, ಅವನಿಗೆ ಕೇಳಿದ್ರು, ಎಷ್ಟು ವರ್ಷ ಆಯ್ತಪ್ಪ ಇಲ್ಲಿರ್ತಾ ನೀನು? 38 ವರ್ಷ ಆಯ್ತು ಸ್ವಾಮಿ. ಏನಾಗಿದೆ? ಮೈ ಒಣಗೋಗಿದೆ ಕರ್ತನೆ. ಹೌದಾ, ಮತ್ತೆ ನೀನು ಅಲ್ಲಿ ಹೋಗಿ ಬೀಳ್ಬೋದಾಗಿತ್ತಲ್ಲ. ನಾನು ಇನ್ನು ಬೀಳಕ್ಕಂತೇಳಿ ನಾನು ಅಲ್ಲಿವರೆಗೂ ಹೋಗ್ತೀನಿ, ಅಲ್ಲಿವರೆಗೂ ಹೋಗೋದ್ರೊಳಗೆ ಇನ್ನೊಬ್ಬನು ಬಂದು ಬಿದ್ದು ಬಿಡ್ತಾನೆ. ಮತ್ತೆ ನೀನೇನು ಮಾಡ್ತೀಯಾ? ಮತ್ತೆ ವಾಪಸ್ ಬಂದು ಮಂಟಪದಲ್ಲಿ ಕೂರ್ತೀನಿ, ಮತ್ತೆ ನಾನು ಅಲ್ಲಿವರೆಗೂ ಹೋಗ್ತೀನಿ, ಮತ್ತೆ ತಿರುಗಿ ವಾಪಸ್ ಬಂದು ಕೂರ್ತೀನಿ. ಅಂದ್ರೆ ಅವನ ಪ್ರಯಾಣ ಅರ್ಧಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ, ಅರ್ಧಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ. ದೇವ್ರ ಮಗನೇ, ದೇವ್ರ ಮಗಳೇ, ಅರ್ಧಕ್ಕೆ ಹೋಗಿ ನಿಲ್ಬೇಡ, ನಿನ್ನ ಪ್ರಯಾಣ ನಿಂತು ಹೋಗೋದು ಬೇಡ. ಅದಕ್ಕೆ ಸ್ವಾಮಿ ಅವನನ್ನು ನೋಡಿ ಹೇಳಿದ್ರು, ನಿನ್ನ ಜೀವಮಾನ ಕಾಲ ಪೂರ್ತಿ ಇಲ್ಲೇ ಕುತ್ಕೊಂಡ್ರು ನಿನಗೆ ಗುಣ ಆಗಲ್ಲ. ನಾನು ಹೇಳ್ತಾ ಇದ್ದೀನಿ, ಹಾಸಿಗೆಯನ್ನು ಸುತ್ತಕೊಂಡು ಮನೆಗೆ ಹೋಗು ಅಂದ್ರು. ಹಾಸಿಗೆಯನ್ನು ಸುತ್ತಕೊಂಡು ಮನೆಗೆ ಹೋಗು ಅಂದ್ರೆ ವಚನ ಹೇಳುತ್ತೆ, ಮೈ ಒಣಗಿದವನು, ಕೈಕಾಲುಗಳಲ್ಲಿ ಶಕ್ತಿ ಇಲ್ಲದವನು, ಬಲಹೀನನಾದವನು, ಅವನು ಆ ಹಾಸಿಗೆಯನ್ನು ಒತ್ಕೊಂಡು ಹೋಗ ಅಂತ ಹೇಳಿದ ತಕ್ಷಣನೇ ಹಾಸಿಗೆಯನ್ನು ತಗೊಂಡು ಹೆಗಲ ಮೇಲೆ ಇಟ್ಕೊಂಡು ಒತ್ಕೊಂಡು ಹೋದಾರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಸಂಪೂರ್ಣ ಗುಣ ಆಯ್ತು. ನಾನು ಏನ್ ಹೇಳ್ತಿದ್ದೀನಿ, ನಿನ್ನ ಆತ್ಮಿಕವಾದ ಯಾತ್ರೆಯನ್ನು ನಿಲ್ಲಿಸಬೇಡ. 38 ವರ್ಷಗಳಿಂದ ತನ್ನ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸಿದವನು ಮೈ ಒಣಗಿದವನು. 38 ವರ್ಷ ರೀ. ಅರ್ಧ ಹೋಗ್ತಾನೆ ವಾಪಸ್ ಬರ್ತಾನೆ, ಅರ್ಧ ಹೋಗ್ತಾನೆ ವಾಪಸ್ ಬರ್ತಾನೆ, ಕಂಪ್ಲೀಟ್ ಮಾಡ್ತಾ ಇಲ್ಲ. ದೇವರ ಮಕ್ಕಳೇ, ನಮ್ಮ ಜೀವಮಾನ ಕಾಲದವರೆಗೂ ಈ ಆತ್ಮಿಕ ಯಾತ್ರೆಯಲ್ಲಿ ಮುಂದೆ ಹೋಗಿ ನಾವು ಮಣ್ಣಿಗೆ ಸೇರುವ ತನಕ ಸ್ವಾಮಿಯನ್ನು ಸ್ತುತಿಸಿ ನಮ್ಮ ಆತ್ಮಿಕವಾದ ಯಾತ್ರೆಯನ್ನು ಕಂಪ್ಲೀಟ್ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ದು ಎಲ್ಲಿವರೆಗೂ ಐತ್ರಿ ಓಟ ಅಂದ್ರೆ, ನಾವು ಮಣ್ಣಿಗೆ ಸೇರುವ ತನಕ ನಮ್ಮ ಓಟ ಇದೆ.
5 ವರ್ಷಕ್ಕಾಗಿ ಸ್ವಾಮಿ ಹತ್ರ ಅಗ್ರಿಮೆಂಟ್ ಮಾಡಲಿಲ್ಲ, ನಾವು 10 ವರ್ಷಕ್ಕಾಗಿ ಅಗ್ರಿಮೆಂಟ್ ಮಾಡಲಿಲ್ಲ ರೀ. ನಮ್ಮ ತೀರ್ಮಾನ ಹಂಗಿಲ್ಲ. ನಮ್ಮ ತೀರ್ಮಾನ ಜೀವಿತ ಕಾಲದವರೆಗೂ ನಮ್ಮ ಆತ್ಮಿಕವಾದ ಪ್ರಯಾಣ ಇದೆ. ಬಹಳಷ್ಟು ಜನ ಭಕ್ತರು, ಒಬ್ಬ ಮನುಷ್ಯನ ಬಗ್ಗೆ ನಾನು ಹೇಳ್ತೀನಿ ರೀ, ಆ ಹುಟ್ಟು ಕುರುಡ, ಬಾರ್ತಲೋಮಾಯ ಹುಟ್ಟು ಕುರುಡ, ಅವನು ದಾರಿಯ ಪಕ್ಕದಲ್ಲಿ ಕೂತಿದ್ದಾನೆ. ಯೇಸು ಸ್ವಾಮಿ ಆ ದಾರಿಯಲ್ಲಿ ಹೋಗ್ತಿದ್ದಾರೆ. ಅಯ್ಯೋ ನಾನು ಕುರುಡ ಅಲ್ಲ ಬಿಡು, ನನಗೇನು ಬೇಕು, ಯೇಸು ಸ್ವಾಮಿ ನೋಡೋಕ್ಕಾಗತ್ತಾ, ಮಾಡೋಕ್ಕಾಗತ್ತಾ, ಯೇಸು ಸ್ವಾಮಿ ಹಿಂದ್ಗಡೆ ಓಡಾಡೋಕ್ಕಾಗತ್ತಾ, ನನಗೆ ಯಾಕೆ ಬೇಕು ಬಿಡು ಅಂತ ಕೂತಿಲ್ಲ ಅವನು, ಅಲ್ಲೇ ನಿಂತಿಲ್ಲ ಅವನು. ಗಟ್ಟಿಯಾಗಿ ಕೂಗಿದ್ದಾರೆ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು. ಕೂತಿದ್ದ ಜಾಗದಲ್ಲೇ ಗಟ್ಟಿಯಾಗಿ ಕೂಗಿದ. ಅಂದ್ರೆ ಅದರ ಅರ್ಥ ಅವನ ಆತ್ಮಿಕ ಯಾತ್ರೆಯಲ್ಲಿ ನಿಂತಿಲ್ಲ, ಅವನು ನಡೆಯಕ್ಕೆ ಇಷ್ಟಪಟ್ಟರಿ, ಸ್ವಾಮಿಯ ಹಿಂದೆ ಹೋಗ್ಲಿಕ್ಕೆ ಇಷ್ಟಪಟ್ಟ. ನಾನು ಗುಣ ಆಗ್ಬೇಕು, ನಾನು ಸ್ವಸ್ಥನಾಗ್ಬೇಕು, ಯೇಸುವನ್ನ ನೋಡ್ಬೇಕು, ಯೇಸುವನ್ನ ಹಿಂಬಾಲಿಸಬೇಕು, ಯೇಸುವಿನ ಜೊತೆಯಲ್ಲಿ ಇರಬೇಕು ನಾನಂತ ಅವನ ಆಸೆ. ಅದಕ್ಕೆ ಅವನು ಕೂಗಿದ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು. ಯೇಸು ಏನು ಮಾಡಿದ್ರು, ಅವನನ್ನು ಕರ್ಕೊಂಡು ಬರ್ರಿ ಅಂತೇಳಿ ಅವನನ್ನು ಕರ್ಕೊಂಡು ಬಂದರೆ ಯೇಸು ಸ್ವಾಮಿ ಅವನನ್ನು ಮುಟ್ಟಿ ಗುಣ ಮಾಡಿದರು. ಕಣ್ಣು ಕಾಣ್ತು. ಅವನ ಹತ್ರ ಇರುವಂಥ ಚಿಪ್ಪು, ಆ ಹೊದಿಕೆ ಎಲ್ಲವನ್ನು ಬೀಸಾಡ್ಬಿಟ್ಟರಿ. ಇದು ಇನ್ಮೇಲೆ ಇದರ ಅವಶ್ಯಕತೆ ನನಗಿಲ್ಲ. ನನ್ನನ್ನು ಈ ಚಿಪ್ಪು ಮತ್ತು ಹೊದಿಕೆ ನನ್ನನ್ನು ಏನು ಮಾಡ್ತು, ನನ್ನನ್ನು ಕಟ್ಟಿ ಇಲ್ಲೇ ಕೂರಿಸಿತ್ತು, ಮುಂದಕ್ಕೆ ಹೋಗದಂಗೆ, ಬೆಳಿಲಿಲ್ದಂಗೆ, ನಾನು ಅಭಿವೃದ್ಧಿ ಆಗಲಿಲ್ದಂಗೆ ಈ ಚಿಪ್ಪು ಮತ್ತೆ ಹೊದಿಕೆ ನನ್ನನ್ನು ಕಟ್ಟಿ ಇಟ್ಟಿತ್ತು. ಇವಾಗ ಆ ಬಂಧನದಿಂದ ಯೇಸು ನನ್ನನ್ನು ಬಿಡುಗಡೆ ಮಾಡಿದ್ದಾರೆ. ಇವಾಗ ನಾನು ಯೇಸುವಿನ ಹಿಂದೆ ಹೋಗಬಲ್ಲೆ, ಯೇಸುವನ್ನು ನಾನು ನೋಡಬಲ್ಲೆ. ಅದನ್ನು ಬೀಸಾಡಿ ಬಿಟ್ಟರಿ. ಅವನ ಆತ್ಮಿಕ ಯಾತ್ರೆ ಪ್ರಾರಂಭ ಆಯಿತು. ಯೇಸುವನ್ನು ನೋಡ್ದ, ಯೇಸುವನ್ನು ಹಿಂಬಾಲಿಸಿದ. ವಾಕ್ಯ ಹೇಳುತ್ತೆ, ಯೇಸುವಿನ ಹಿಂದೆ ಹೋಗ್ಬಿಟ್ಟಾರಿ ಅವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಯಾವುದು ಬಂಧನ ಮಾಡಿದೆ? ನಿನ್ನನ್ನು ನಿಲ್ಲಿಸುವುದಕ್ಕೆ ಏನು ಬಂಧನ ಇದೆ? ನಿನ್ನನ್ನು ನಿಲ್ಲಿಸುವುದಕ್ಕೆ ಯಾವ ನಿರಾಶೆ ಇದೆ? ನಿನ್ನನ್ನು ನಿಲ್ಲಿಸುವುದಕ್ಕೆ ಯಾವ ಅವಮಾನಗಳಿದೆ? ನಿನ್ನನ್ನು ನಿಲ್ಲಿಸುವುದಕ್ಕೆ ಯಾವ ಕಷ್ಟ ಸಂಕಟಗಳು ಎದುರಾಗಿ ಬಂದಿದೆ? ದೇವರು ಮಕ್ಕಳೇ, ಎಲ್ಲ ಬಂಧನಗಳಿಂದ ವಿಮುಕ್ತಿ ಮಾಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾವ ಅವಮಾನಗಳಿದ್ರು, ಕಣ್ಣೀರಿದ್ರು, ಚಿಂತೆ ಇದ್ರು, ದುಃಖ ಇದ್ರು, ಆವೇದನೆಗಳಿದ್ರು, ನಿನ್ನ ಆತ್ಮಿಕವಾದ ಯಾತ್ರೆಯನ್ನ ನಿಲ್ಲಿಸಬೇಡ. ಇಸ್ಕರಿಯೋತ ಯೂದಾರಿ, ಯೇಸು ಸ್ವಾಮಿ ಅವನನ್ನು ಆರಿಸಿಕೊಂಡಿದ್ದು. ಅವನೇ ಬಂದು ಕೇಳಿದ, ಸ್ವಾಮಿ ನಾನು ನಿನ್ನನ್ನು ಹಿಂಬಾಲಿಸ್ತೀನಿ. ಯೇಸು ಸ್ವಾಮಿ ಅವನಿಗೆ ಚಾನ್ಸ್ ಕೊಟ್ಟರು. ಆದರೆ ಅವನೇನು ಮಾಡಿದರಿ? ಹಣವು ಅವನ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸ್ತು. ಹೋಗಿ ಶಾಸ್ತ್ರಿಗಳ ಜೊತೆಯಲ್ಲಿ, ಪಂಡಿತರ ಜೊತೆಯಲ್ಲಿ ಡೀಲ್ ಮಾಡ್ದ. 30 ರೂಪಾಯಿಗೆ ಯೇಸು ಸ್ವಾಮಿಯನ್ನು ಹಿಡ್ಕೊಡುವಂತ ಡೀಲ್ ಮಾತಾಡ್ದ. ಯಾರ ಕೈಗೆ ನಾನು ಮುತ್ತು ಕೊಡ್ತೀನೋ ಆತನೇ ಯೇಸು ಅಂತ ತಿಳ್ಕೊಳ್ರಿ ಅಂತ ಗುರುತು ಹೇಳ್ದ. ಯೇಸುವನ್ನು ಹಿಡ್ಕೊಟ್ಟ. ಹಣವು ಅವನ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸ್ತು. ಹಣದಾಸೆಯು ಅವನ ಆತ್ಮಿಕವಾದ ಯಾತ್ರೆಯನ್ನು ನಿಲ್ಲಿಸ್ತೀರಿ. ಬಹಳ ದೊಡ್ಡ ಕೃಪೆ ಇತ್ತು ಅವನ ಮೇಲೆ. ಇವತ್ತು 11 ಜನ ಅಪೊಸ್ತಲರು ಏನು ಈ ಪ್ರಪಂಚವನ್ನು ಅಲುಗಾಡಿಸಿದ್ರು, ಅದರಲ್ಲಿ ಯೂದನು ಒಬ್ಬನು ಇರಬೇಕಾಗಿತ್ತು. 12 ಜನ ಇರಬೇಕಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಒಂದು ಅವಕಾಶ ಕ್ರೈಸ್ತರಿಗೆ ಹಿಂಸೆ ಪಡಿಸ್ತಾ ಇದ್ದಂಥ ಪೌಲನಿಗೆ ಸಿಕ್ತು ರೀ. ನಾನೇನು ಹೇಳ್ತಿದ್ದೀನಿ ದೇವ್ರ ಮಕ್ಕಳೇ, ಅವನು ಹಿಂಸೆ ಪಡಿಸುವವನು, ಕಷ್ಟ ಕೊಟ್ಟವನು, ತೊಂದರೆ ಕೊಟ್ಟವನು, ಈ ದೇವರು ಅವನನ್ನು ಆಯ್ಕೆ ಮಾಡ್ದ. ನಾನು ಹೇಳ, ನಿನ್ನ ಆತ್ಮಿಕವಾದ ಯಾತ್ರೆಯನ್ನ ಹಣ ನಿಲ್ಲಿಸ್ತಾ ಇದೆಯಾ? ಅಥವಾ ನಿನ್ನ ಆತ್ಮಿಕವಾದ ಯಾತ್ರೆಗೆ ತಡೆಯಾಗಿ ನಿನ್ನ ಸಮಸ್ಯೆಗಳಿದೆಯಾ? ನಿನ್ನ ಆತ್ಮಿಕವಾದ ಯಾತ್ರೆಗೆ ನಿನ್ನ ಬಂಧನಗಳೇನಾದ್ರೂ ಇದೆಯಾ? ರೋಗಗಳಿದೆಯಾ? ವ್ಯಾಧಿಗಳಿದೆಯಾ? ನಿರಾಶೆಗಳಿದೆಯಾ? ನಾನಿವತ್ತು ಹೇಳ್ತೀನಿ, 2025ರಲ್ಲಿ ಚಿಂತೆ ಮಾಡಬೇಡ. ಈ ದೇಹದ ವೈಭವವನ್ನು ದೇವರು ಬದಲಾವಣೆ ಮಾಡ್ಲಿಕ್ಕೆ ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಈ ದೇಹದ ವೈಭವನ್ನ, ಈ ದೇಹದ ಆಲಯವನ್ನ ದೇವರು ವೈಭವೀಕರಿಸಲಿಕ್ಕೆ ದೇವರು ಇಷ್ಟಪಡ್ತಿದ್ದಾರೆ. ನೀನು ಚಿಂತೆ ಮಾಡಬೇಡ. 2025 ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ಎಷ್ಟು ಸಂಕಟ ಆವೇದನೆಗಳಿರಲಿ, ಆತ್ಮಿಕ ಯಾತ್ರೆಯನ್ನು ಮುಂದೆ ಸಾಗಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಒಂದು ಮಾತು ಹೇಳ, 2024ರ ರಾತ್ರಿಯಲ್ಲಿ ನಾನು ಹೇಳಿದೆ, ಹಳೆ ಸಂಗತಿಗಳನ್ನ ಮರೆತು ಬಿಡ್ರಿ. ಇವ್ರು ಹಿಂಗಂದ್ರು, ಅವ್ರು ಹಂಗಂದ್ರು, ಇದು ಹಿಂಗಾಯ್ತು, ಹಂಗಾಯ್ತು. ಒಂದೇ ಊರಲ್ಲಿ ಇರುವಂಥ ವಿಶ್ವಾಸಿಗಳಿಗೆ ನಾನು ಹೇಳ್ತಾ ಇದ್ದೀನಿ,
ಒಂದೇ ಊರಲ್ಲಿ 3-4 ಕುಟುಂಬಗಳಿದಾವಲ್ಲ, ಆ ವಿಶ್ವಾಸಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ನೀವೇ ದಯವಿಟ್ಟು ಜಗಳ ಮಾಡಬೇಡ್ರಿ. ನಿಮಗೆ ನೀವೇ ಹಣದ ವ್ಯವಹಾರ ಮಾಡಿಕೊಂಡು ಅವನ ಮೇಲೆ ಇವನ ಮೇಲೆ ಮಾತಾಡ್ತಾ ಕೂರಬೇಡ್ರಿ. ಆಮೇಲೆ ಆ ಒಬ್ಬರು ಅಭಿವೃದ್ಧಿ ಆದಾಗ ಒಬ್ಬರು ಕಡಿಮೆ ಆದಾಗ ಗುಣಗಬೇಡ್ರಿ. ದೇವ್ರ ಮಕ್ಕಳೇ, ನಾನು ಮತ್ತು ಹೇಳ್ತೀನಿ, ಇವತ್ತು ನೀನು ಕಡಿಮೆ ಇದೆಯಾ, ನಾಳೆ ನಿನ್ನನ್ನು ಹೆಚ್ಚು ಮಾಡ್ತಾರೆ. ಚಿಂತೆ ಮಾಡಬೇಡ. ಯಾರು ನಿನ್ನ ಪಕ್ಕದ ವಿಶ್ವಾಸಿ ಅಭಿವೃದ್ಧಿ ಆದ್ನ ದೇವ್ರಿಗೆ ಸ್ತೋತ್ರ ಹೇಳು. ಅಪ್ಪ ಇವನನ್ನು ಚೆನ್ನಾಗಿಟ್ಟಿದ್ಯಾ, ನಿನಗೆ ಸ್ತೋತ್ರ ರಾಜ ಅಂತ ಹೇಳು. ನಾಳೆ ನಿನ್ನನ್ನು ದೇವರು ಚೆನ್ನಾಗಿಡ್ಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದ ಅಂದ್ರೆ. ಪಕ್ಷಪಾತ ಇಲ್ಲ ದೇವರಿಗೆ ಪಕ್ಷಪಾತ ಇಲ್ಲ ರೀ. ಆತನ ಭೇದ ಭಾವ ಮಾಡವನಲ್ಲ. ಒಂದೇ ಗ್ರಾಮದಲ್ಲಿ ಅನೇಕ ವಿಶ್ವಾಸಿಗಳಿರುವ ಕುಟುಂಬಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಬ್ಬರಿಗೊಬ್ಬರು ಗೌರವಿಸುವುದನ್ನು ಕಲ್ತ್ಕೊಳ್ರಿ. ಒಬ್ಬರಿಗೊಬ್ಬರು ವಿನಯದಿಂದ ನಡ್ಕೊಳ್ಳೋದನ್ನು ಕಲ್ತ್ಕೊಳ್ರಿ. ಇಲ್ಲಿ ಏನಾಗಿದೆ ಅಂದ್ರೆ, ಎಲ್ಲರೂ ಬುದ್ಧಿವಂತರೇ ರೀ, ಎಲ್ಲರೂ ಬುದ್ಧಿ ಹೇಳವ್ರೆ, ಬುದ್ಧಿ ಕೇಳವ್ರೆ ಯಾರು ಇಲ್ಲ. ಎಲ್ಲರೂ ಬುದ್ಧಿ ಹೇಳವ್ರೆ, ಅವನೇನು ಹೇಳ್ಬೇಕು ನನಗೆ, ಇವರೇನು ಹೇಳ್ಬೇಕು ನನಗೆ. ಎಲ್ಲರೂ ಜಾಣ್ರೆ, ಎಲ್ಲರೂ ಟೀಚರ್ಗಳಾದ್ರೆ ಸ್ಟೂಡೆಂಟ್ಗಳು ಯಾರಪ್ಪ? ಎಲ್ಲರೂ ಟೀಚರ್ಸೇ ಆಗ್ಬಿಟ್ರೆ ಸ್ಟೂಡೆಂಟ್ಗಳು ಯಾರು, ಕಲಿಯವ್ರು ಯಾರು? ನೀನು ಇನ್ನೊಬ್ಬರಿಗೆ ಬುದ್ಧಿ ಹೇಳದಿದ್ರು ಪರವಾಗಿಲ್ಲ, ವಿನಯವುಳ್ಳವನಾಗಿ ನಡ್ಕೋ. ದೇವ್ರ ವಾಕ್ಯ ಹೇಳುತ್ತೆ ಗೊತ್ತಾ, ಕೆಟ್ಟವನಿಗೂ ಸಹ ನೀನು ವಿಧೇಯನಾಗಿ ನಡಿ ಅಂತ ಹೇಳುತ್ತೆ. ಕೆಟ್ಟವನಿಗೂ ಸಹ, ಇದೆಂತ ವಾಕ್ಯ ನೋಡ್ರಿ. ಕೆಟ್ಟವನಿಗೂ ಸಹ ಕೆಲವು ಸಾರಿ ವಿಧೇಯನಾಗಿ ಏನಾಗಲ್ಲ, ಒಂದು ದಿವಸ ಅವನು ಬದಲಾಗ್ತಾನೆ ಅಂತ ವಾಕ್ಯ ಹೇಳುತ್ತೆ. ವಿನಯದಿಂದ ನಾವು ನಡ್ಕೊಳ್ಬೇಕು. ತಪ್ಪಾಗಿ ಮಾತಾಡಬೇಡ್ರಿ ದಯವಿಟ್ಟು. ಯಾಕೆಂದ್ರೆ ಅದೇನ್ ಮಾಡುತ್ತೆ, ನಮ್ಮ ಆತ್ಮಿಕವಾದ ಯಾತ್ರೆಯನ್ನ ಸೈತಾನನು ಇಲ್ಲ ಸಲ್ಲದ ವಿಚಾರಗಳನ್ನ ತಲೆಯಲ್ಲಿ ಹಾಕಿ ನಿಧಾನಕ್ಕೆ ಆತ್ಮಿಕವಾದ ಯಾತ್ರೆಯನ್ನ ನಿಲ್ಲಿಸ್ಬಿಡ್ತಾನೆ ಸೈತಾನನು. ಅದು ಅವನ ತಂತ್ರ ರೀ. ಆತ್ಮಿಕವಾದ ಯಾತ್ರೆ ಒಂದೇ ದಿನಕ್ಕೆ ನಿಂತು ಹೋಗಲ್ಲ. ಇವತ್ತು ತೀರ್ಮಾನ ಮಾಡಿ ನಾಳೆ ನಿಂತು ಹೋಗಲ್ಲ. ಸೈತಾನನು ಸ್ವಲ್ಪ ಹುಳ ಬಿಡ್ತಾನ್ರಿ. ನಿಧಾನಕ್ಕೆ ಬರ್ತಾ ಆ ಬಿಟ್ಟಂತ ಹುಳದ ಆಲೋಚನೆಗಳು ದೊಡ್ಡದ ಆಗ್ತಾ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸ್ಬಿಡ್ತೀವಿ ನಾವು. ನಾನು ಹೇಳ್ತೀನಿ, ದೇವ್ರ ಮಗನೇ, ಇವತ್ತು ಆತ್ಮಿಕ ಯಾತ್ರೆಯನ್ನು ಯಾವ ಸೈತಾನನ ಕುಯುಕ್ತಿಗಳು ತಂದರು, ಯಾವ ಮನುಷ್ಯರು ಎಂಥ ಆಲೋಚನೆಗಳು ತಂದರು, ದಯವಿಟ್ಟು ನಿನ್ನ ಆತ್ಮಿಕ ಯಾತ್ರೆಯನ್ನು ನಿಲ್ಲಿಸಬೇಡ. ನಿನಗೆ ನಾನಲ್ಲ ಬೇಕಾಗಿರೋದು, ಇಲ್ಲಿರುವಂಥ ಜನರೆಲ್ಲ ಬೇಕಾಗಿರೋದು, ನಿನಗೆ ಬೇಕಾಗಿರೋದು ದೇವರು. ಹಲ್ಲೇಲೂಯ. ಫಸ್ಟ್ ಸ್ಥಾನ ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಮೊದಲನೇ ಸ್ಥಾನ ನಮ್ಮ ಜೀವನದಲ್ಲಿ ಯಾರಿಗಪ್ಪ? ದೇವರಿಗೆ. ಎರಡನೇ ಸ್ಥಾನ ಯಾರಿಗೆ? ನಮ್ಮ ಕುಟುಂಬಕ್ಕೆ. ಮೊದಲನೇ ಸ್ಥಾನ ಯಾರಿಗೆ? ದೇವರಿಗೆ. ಎರಡನೇ ಸ್ಥಾನ ಯಾರಿಗೆ? ನಮ್ಮ ಕುಟುಂಬಕ್ಕೆ. ಹೆಂಡತಿ, ಮಕ್ಕಳು, ಗಂಡ, ತಂದೆ, ತಾಯಿ, ಒಂದು ಮನೆಯಲ್ಲಿ ವಾಸ ಮಾಡುವಂಥ ಈ ಕುಟುಂಬ ಏನಿದೆಯಲ್ಲ, ಮೊದಲನೇ ಸ್ಥಾನ ದೇವರಿಗೆ ಬಿಟ್ಟರೆ ಎರಡನೇ ಸ್ಥಾನ ಕುಟುಂಬಕ್ಕೆ. ಹಲ್ಲೇಲೂಯ. ದೇವರ ವಾಕ್ಯ ಹಂಗೆ ಹೇಳುತ್ತೆ. ಮೂರನೇ ಸ್ಥಾನ ಯಾರಿಗೆ? ಸಭೆಗೂ ಮತ್ತು ದೇವರ ಸೇವಕರಿಗೂ ಮೂರನೇ ಸ್ಥಾನ ರೀ. ಸೇವೆ, ಸಭೆ, ಸೇವಕರು, ಇದು ಮೂರನೇ ಸ್ಥಾನ. ಭಾಳ ಜನರು ಏನು ಮಾಡಿದ್ದಾರೆ, ಮೊದಲನೇ ಸ್ಥಾನ ಯಾರಿಗಪ್ಪ ಅಂದರೆ ಸೇವಕರಿಗಂತೆ. ಸೇವಕರು ಯಾವತ್ತೂ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇ ಸ್ಥಾನ ಹೋಗಲಿ, ನೀವೇ ಹೇಳ್ದಂಗೆ ಬರ್ತೀನಿ. ಎರಡನೇ ಸ್ಥಾನ ಸೇವಕರಿಗಂತೆ. ನಾನು ನಿಮಗೆ ಹೇಳ್ತೀನಿ, ನಿನ್ನ ಕುಟುಂಬ ಫಸ್ಟು, ಅದು ಫಸ್ಟ್ ದೇವರು. ಎರಡನೇದು ನಿನ್ನ ಕುಟುಂಬ, ಮೂರನೇದು ಸೇವಕರು ಮತ್ತು ಸಭೆ, ಸೇವೆ, ಇದೆಲ್ಲವೂ ಕೂಡ ಮೂರನೇ ಸ್ಥಾನ ರೀ. ಹಲ್ಲೇಲೂಯ. ಮತ್ತೆ ನಾನು ನಿನಗೆ ಹೇಳ, ಮೂರನೇ ಸ್ಥಾನ ನಮ್ಮ ಮಾಮ, ಮೂರನೇ ಸ್ಥಾನ ನಮ್ಮ ಚಿಕ್ಕಪ್ಪ, ಮೂರನೇ ಸ್ಥಾನ ನಮ್ಮ ದೊಡ್ಡಪ್ಪ, ಮೂರನೇ ಸ್ಥಾನ ಅಲ್ಲಿ ನಮ್ಮ ಚಿಕ್ಕಪ್ಪನ ಮಗನ ಹೆಂಡತಿಯ ತಮ್ಮನ ತಂಗಿ ಒಬ್ಬರಿದ್ದಾರಲ್ಲ ಅವರು. ಆ ಥರ ಇಲ್ಲ. ಮೂರನೇ ಸ್ಥಾನ ಸೇವೆ ಮತ್ತು ಸೇವಕರು. ನಾಲ್ಕನೇ ಸ್ಥಾನ ಯಾರು? ನಮ್ಮ ಸಂಬಂಧಿಕರು, ನಮ್ಮ ಸ್ನೇಹಿತರು. ನಾಲ್ಕನೇ ಸ್ಥಾನ ರೀ. ಅರ್ಥ ಆಗಿದೆಯಾ? ಐದನೇ ಸ್ಥಾನ ಯಾರು? ನಮ್ಮ ಕೊಲೀಗ್ಸ್ಗಳು. ದೇವ್ರ ಮಕ್ಕಳೇ, ಈ ಪ್ರಕಾರ ನಾವು ಮುಂದಕ್ಕೆ ಹೋಗ್ತಾ ಹೋದರೆ ನಮ್ಮ ಜೀವಿತ ಭಾಳ ಅದ್ಭುತವಾಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಆತ್ಮಿಕವಾದ ಯಾತ್ರೆ ನಿಂತು ಹೋಗೋದು ಹಾಗೆ ನೋಡ್ಕೋ. ಮೊದಲನೇ ಸ್ಥಾನ ದೇವರಿಗೆ ಕೊಡು. ಅದು ಏನಾದರೂ ಆಗಲಿ, ಯಾರಾದರೂ ಆಗಲಿ, ಯಾರು ಏನು ಮಾತಾಡಲಿ, ಆ ಮಾತು ನಿನ್ನ ಕಿವಿಗೆ ತಗೋಬೇಡ. ದೇವರ ವಾಕ್ಯ ಏನು ಹೇಳುತ್ತೆ ಅದು ನಿನ್ನ ಕಿವಿಗೆ ತಗೋ. ಮನುಷ್ಯರ ಮಾತು ನಿನ್ನ ಕಿವಿಗೆ ತಗೊಂಡ್ರೆ ಸ್ಥಾನ ಯಾರಿಗೆ ಕೊಡ್ತಿದೀಯಾ? ಮನುಷ್ಯರಿಗೆ ಕೊಡ್ತಾ ಇದೆಯಾ? ಮನುಷ್ಯರ ಮಾತು ಪಕ್ಕದಲ್ಲಿಡು. ದೇವ್ರ ಮಾತು ಏನು ಹೇಳುತ್ತೆ? ದೇವರು ಏನು ಹೇಳ್ತಾರೆ? ದೇವರು ನನಗೇನು ಕಲಿಸ್ಕೊಡ್ತಾರೆ? ಈ ಮಾತನ್ನು ನಿನ್ನ ಮನಸ್ಸಿಗೆ ತಗೋ. ಆಗ ದೇವರು ನಿನ್ನನ್ನು ಉನ್ನತವಾಗಿ ಆಶೀರ್ವಾದ ಮಾಡ್ತಾರೆ. ಹಲ್ಲೇಲೂಯ.
ಹಲ್ಲೆಲೂಯ. ಹಾಗೆ ಬೈಬಲಲ್ಲಿ ಅನೇಕರ ಯಾತ್ರೆ ನಿಂತು ಹೋಯಿತು, ಇನ್ನು ಅನೇಕರ ಯಾತ್ರೆ ಕಷ್ಟ ಸಂಕಟಗಳಿರುವಾಗಲೂ ಕೂಡ ಯಾತ್ರೆಯು ಪೂರ್ತಿ ಮಾಡಿ ಮುಗಿಸಿದರು. ದಾವೀದನು ತಪ್ಪು ಮಾಡ್ದ, ನಿಂತು ಹೋಗಬೇಕಾಗಿತ್ತು ಯಾತ್ರೆ. ಬೆತ್ಷೆಬಳ ವಿಷಯದಲ್ಲಿ ಪಾಪ ಮಾಡಿದಾಗ ಅವನ ಯಾತ್ರೆ ಅವತ್ತು ನಿಂತು ಹೋಗಬೇಕಾಗಿತ್ತು. ಆದರೆ ಅವನು ಪಶ್ಚಾತ್ತಾಪ ಪಟ್ಟ, ಅಯ್ಯ ನನ್ನನ್ನು ಕ್ಷಮಿಸ್ಬಿಡಪ್ಪ, ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೀನಿ. ಅವನು ಹೇಳ್ತಾನೆ, ಈಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮಿಕಿಸಿಯೋ ಎಂಬಂತೆ ನಿನ್ನ ರಕ್ತವನ್ನು ನನ್ನ ಮೇಲೆ ಚಿಮಿಕಿಸಿ ನನ್ನ ಪಾಪಗಳನ್ನು ಕಡು ಕೆಂಪಾದ ನನ್ನ ಪಾಪಗಳನ್ನು ಹಿಮದಂತೆ ಬೆಳ್ಳಗೆ ಮಾಡಪ್ಪ, ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಹೇಳ್ತಾನೆ. ಅವನು ಪಶ್ಚಾತ್ತಾಪ ಪಟ್ಟು ಕ್ಷಮಿಸಿದ್ರಿಂದ, ದೇವರವನನ್ನು ಕ್ಷಮಿಸಿದ್ರಿಂದ, ಅವನು ಪಶ್ಚಾತ್ತಾಪ ಪಟ್ಟಿದ್ದರಿಂದ ನಿಂತು ಹೋದ ಆತ್ಮಿಕವಾದ ಯಾತ್ರೆ ಮುಂದಕ್ಕೆ ಸಾಕ್ತಿರಿ. ಹಲ್ಲೆಲೂಯ, ಹಲ್ಲೆಲೂಯ. ನಿಂತು ಹೋಗಿದೆಯಾ ಯಾತ್ರೆ? ಬಂಧನಗಳಿಂದ, ಅವಮಾನಗಳಿಂದ, ಕಷ್ಟಗಳಿಂದ, ಹಣದಿಂದ ನಿನ್ನ ಯಾತ್ರೆ ನಿಂತು ಹೋಗಿತ್ತು ಅಂದರೆ ಇವತ್ತು ನಾನು ಹೇಳ್ತೀನಿ, ಪಶ್ಚಾತ್ತಾಪ ಪಡು ದೇವರ ಹತ್ರ, ಮತ್ತೆ ನಿನ್ನ ಆ ಯಾತ್ರೆಯನ್ನು ಮುಂದಕ್ಕೆ ಸಾಗಿಸು. ದೇವರು ನಿನ್ನನ್ನು ಅದ್ಭುತವಾಗಿ ನಡೆಸ್ತಾರೆ. ನಾನು ನಿಮಗೆ ಹೇಳ, ಆವಾಗ ನೀನು ಏನು ಎದುರು ನೋಡ್ತಿದ್ಯೋ, ಇನ್ನು ಮೇಲೆ ದೇವರು ಎರಡು ಪಟ್ಟು ಕೊಟ್ಟು ದೇವರು ನಡೆಸ್ಲಿಕ್ಕೆ ಶಕ್ತನಾಗಿದ್ದಾನೆ. ನೀನು ಎದುರು ನೋಡುವುದಕ್ಕಿಂತ ಅಧಿಕವಾದದನ್ನು ಕೊಡುವ ದೇವರಾಗಿದ್ದಾನೆ. ಆದ ಕಾರಣ ಈ ಆಲಯವು ವೈಭವವಾಗಬೇಕಾದ್ರೆ ನಿನ್ನ ಯಾತ್ರೆ ನಿಂತು ಹೋಗಬಾರ್ದು. ನಾನು ನಿಮಗೆ ಇನ್ನೂ ಒಂದು ಉದಾಹರಣೆ ಹೇಳ್ತೀನಿ. ನಾವು ಓಡಿಸ್ಲಾರ್ದು ಬೈಕ್ ನಮ್ಮ ಹತ್ರ ಇದ್ದರೆ, ನಮ್ಮ ಹತ್ರ ಇದ್ದರೆ ಮೂಲಲ್ಲಿಟ್ಟು ನಿಂತು ಏನಾಗುತ್ತದು? ತುಕ್ಕಿಡ್ದು ಹೋಗುತ್ತೆ ರೀ. ಯಾವ ಮಿಷಿನ್ ಆಗಲಿ, ಯಾವ ಮೋಟ್ರ್ ಆಗಲಿ, ಹೊಸ ಕಾರ್ ತಗೊಂಡು ಉಪಯೋಗ ಮಾಡಲಿದ್ದಾಗ ಒಂದು 10 ವರ್ಷ ನಿಲ್ಲಿಸಿ, ಅದು ಏನು ಕವರ್ ಹಾಕಿ ನಿಲ್ಲಿಸಿಡ್ರಿ, 10 ವರ್ಷ ತೆಗೆದು ನೋಡ್ರಿ, ಎಲ್ಲ ತುಕ್ಕಿಡ್ದೋಗಿರುತ್ತೆ. ತಗೊಳ್ಳುವಾಗಿರುವಂಥ ವೈಭವ, ಮನೆಗೆ ಫಸ್ಟ್ ಡೇ ಬಂತಲ್ಲ ಆವತ್ತಿರುವಂಥ ವೈಭವ ಅದಕ್ಕೆ ಅವಾಗ ಬರಲ್ಲ. ಅದು ಏನಾಗಬೇಕು? ಆ ವೈಭವ ಇರಬೇಕಂದ್ರೆ ಏನು ಮಾಡಬೇಕು? ಓಡ್ತಾ ಇರಬೇಕು, ಉಪಯೋಗ ಆಗ್ತಾ ಇರಬೇಕು. ನನಗೂ ನಿನಗೂ ವೈಭವ ಬರಬೇಕಂದ್ರೆ ನಿಂತು ಹೋಗಬಾರ್ದು, ಇದು ಉಪಯೋಗ ಆಗ್ತಾ ಇರಬೇಕು, ಓಡ್ತಿರ್ಬೇಕು. ನಿನ್ನ ಯಾತ್ರೆ ನಿಂತು ಹೋಗಬಾರ್ದು. ಎರಡನೇ ಸಂಗತಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಏನಾಯ್ತು, ಇಲ್ಲಿ ವಾಕ್ಯ ಏನು ಹೇಳುತ್ತೆ, ಓದ್ರಿ ಇನ್ನೊಂದ್ಸರಿ ಆ ಮಾತು ಓದಪ್ಪ. 35. ನೋಡ್ರಿ, ಎರಡನೇ ಕಾರ್ಯ ಏನ್ ಮಾಡಿದ್ರು ಅಂದ್ರೆ, ಆ ಜನರ ಗುಂಪನ್ನ ಬಿಟ್ಟು ಹೋದ್ರು. ಜನರ ಗುಂಪನ್ನ ಬಿಟ್ಟು ಅವರು ಪ್ರತ್ಯೇಕವಾಗಿ ಹೋದ್ರು. ಕೆಲವು ಸಾರಿ ನಮ್ಮ ಜೀವನದಲ್ಲಿ ಕೆಲವು ಕಾರ್ಯಗಳನ್ನು ಬಿಡಬೇಕಾಗತ್ತೆ, ಕೆಲವು ಮನುಷ್ಯರನ್ನ ಬಿಡಬೇಕಾಗತ್ತೆ, ಕೆಲವು ಗುಂಪನ್ನು ನಾವು ಬಿಡಬೇಕಾಗತ್ತೆ, ಕೆಲವು ವಿಚಾರಗಳನ್ನು ನಾವು ಬಿಡಬೇಕಾಗತ್ತೆ ರೀ. ಇಲ್ಲ, ನನಗೆ ಈ ವಿಚಾರ ಬೇಕು, ಈ ಮನುಷ್ಯ ಬೇಕು, ಈ ಗುಂಪು ಬೇಕು ಅಂತ ನಾವು ಅಂಟ್ಕೊಂಡ್ರೆ ನಮ್ಮ ಈ ಆಲಯ ವೈಭವೀಕರಣ ಆಗಲ್ಲ. ಈ ವೈಭವೀಕರಣ ಆಗಬೇಕಂದ್ರೆ ನಾವು ಏನು ಮಾಡಬೇಕು? ಬಿಡಬೇಕಾದದನ್ನು ಬಿಟ್ಟು ಬಿಡಬೇಕು. ನಾನು ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ನಾನು ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತೀನಿ. ಅಬ್ರಹಾಮನಿಗೆ ದೇವರೇನು ಹೇಳಿದರು? ವಾಗ್ದಾನ ಕೊಟ್ಟರಲ್ಲ, ಏನಂತ ಹೇಳಿದರು? ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದ್ರಿ. ಆದಿಕಾಂಡ 12ನೇ ಅಧ್ಯಾಯ ಯೆಹೋವನ ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು, ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಆಮೇಲೆ ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಹರಸುವವರನ್ನು ನಾನು ಹರಸುತ್ತೇನೆ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೆ ಆಶೀರ್ವಾದ ಉಂಟಾಗುವಂತೆ ಮಾಡುವೆನು ಅಂದರು. ಇಲ್ಲ, ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಹೋಗಪ್ಪ, ನಿನ್ನ ಮನೆಯನ್ನು ಬಿಟ್ಟು ಹೋಗಪ್ಪ, ನಿನ್ನ ಬಂಧು ಬಳಗವನ್ನು ಬಿಟ್ಟು ಹೋಗಪ್ಪ, ನಿನ್ನ ಸ್ವದೇಶವನ್ನು, ನಿನ್ನ ಸ್ವಂತ ಊರನ್ನ ಬಿಟ್ಟು ಹೋಗಪ್ಪ ಅಂತ ಹೇಳ್ತಾರೆ. ನಮಗನ್ಸುತ್ತೆ ಹಿಂಗೆ ಹೇಳ್ಬೋದಾ ದೇವರು? ಇದು ತಪ್ಪಲ್ಲ ಅನ್ಸುತ್ತೆ ನಮಗಲ್ಲ. ಆ ವಚನನ
ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದ್ರೆ ಎಷ್ಟು ತಪ್ಪು ಹೇಳಿದ್ರಲ್ಲ ದೇವರು, ಇದು ಸರಿಯಲ್ಲ ಅಂತ ನಮಗೆ ಅನಿಸುತ್ತೆ. ದೇವ್ರ ಮಕ್ಕಳೇ, ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾಕೆ ಊರನ್ನ ಬಿಟ್ಟು ಹೋಗಂದ್ರು? ಯಾಕೆ ಸ್ವದೇಶವನ್ನು ಬಿಟ್ಟು ಹೋಗಂದ್ರು? ಯಾಕೆ ನಿನ್ನ ಜನರನ್ನ ಬಿಟ್ಟು ಹೋಗೋ ಅಂದರು? ನಾನು ಹೇಳ, ಅವರ ಧರ್ಮ ಕುಲ, ಕುಲದ ಕೆಲಸ ಏನಂತಾರೆ, ಕುಲ ಕಸುಬು ಅಂತಾರಲ್ಲ, ಆ ಕುಲ ಕಸುಬು ಏನಾಗಿತ್ತಪ್ಪ ಅಂದರೆ ಗೊಂಬೆಗಳನ್ನು ತಯಾರು ಮಾಡಿ ಮಾರಾಟ ಮಾಡುವುದು ಅವರ ಕುಲ ಕಸುಬಾಗಿತ್ತು. ಅವರ ಮನೆಯಲ್ಲಿ ಗೊಂಬೆಗಳನ್ನು ಮಾರಾಟ ಮಾಡ್ತಿದ್ರು, ತಯಾರು ಮಾಡ್ತಿದ್ರು. ಅವರ ಕುಲ ಕಸುಬದು. ಅದನ್ನು ಪುಟ್ಟಿಯಲ್ಲಿಟ್ಕೊಂಡು ಕತ್ತಗಳ ಮೇಲೆ ಒಂಟೆಗಳ ಮೇಲೆ ಒರೆಸ್ಕೊಂಡು ಊರಿಗೆ ಹೋಗಿ ಅದನ್ನು ಮಾರಾಟ ಮಾಡ್ತಿದ್ರು. ಅದನ್ನು ಕೊಂಡುಕೊಂಡವರು ಏನು ಮಾಡ್ತಿದ್ರು, ಆ ಗೊಂಬೆಯನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ರು, ಆಚಾರ ವಿಚಾರಗಳನ್ನ ಮಾಡ್ತಿದ್ರು. ಅದಕ್ಕೆ ದೇವರೇನು ಹೇಳಿದ್ರು ಅಂದರೆ, ಅಬ್ರಹಾಮು, ನೀನು ಈ ಊರಲ್ಲಿದ್ಯಪ್ಪ ಅಂದರೆ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ನೀನು ಈ ಊರಲ್ಲಿದ್ಯಪ್ಪ ಅಂದರೆ ಗೊಂಬೆಗಳನ್ನ ಮಾರಾಟ ಮಾಡಿಕೊಂಡೇ ಬದುಕಬೇಕು. ದೊಡ್ಡ ಶ್ರೀಮಂತ ರೀ, ಅವನಿಗೆ ದುಡ್ಡಿಗೆ ಕೊರತೆ ಇಲ್ಲ, ಮನೆಗೆ ಕೊರತೆ ಇಲ್ಲ, ಭಾಳ ದೊಡ್ಡ ಶ್ರೀಮಂತ ಅವನು. ಅವನಿಗೆ ಹೇಳ್ತಾರೆ, ನೀನು ಇಲ್ಲೇ ಇದ್ದರೆ ಗೊಂಬೆಗಳನ್ನ ಮಾರಾಟ ಮಾಡಬೇಕಾಗತ್ತೆ, ಬಂಧುಗಳ ಮಧ್ಯದಲ್ಲಿದ್ದರೆ ಅದೇ ಕುಲಕಸಬು ಮಾಡಬೇಕಾಗತ್ತೆ. ನೀನು ನನ್ನನ್ನು ಆರಾಧಿಸ್ಬೇಕಂದ್ರೆ, ನೀನು ನನ್ನನ್ನು ಘನಪಡಿಸ್ಬೇಕಂದ್ರೆ ಆ ಒಂದು ಕಸಬನ್ನು ಬಿಟ್ಟು ಹೊರಗೆ ಬರಬೇಕು. ಅದಕ್ಕೆ ನೀನೇನು ಮಾಡು, ಬಂಧು ಬಳಗವನ್ನು, ತಂದೆ ತಾಯಿಗಳನ್ನು, ಮನೆಯನ್ನು, ಸ್ವದೇಶವನ್ನು ಬಿಟ್ಟು ನೀನು ಬಾರಪ್ಪ, ಸಪ್ರೇಟ್ ಆಗು ನೀನು ಅಂತೇಳಿ ಅವನನ್ನು ಪ್ರತ್ಯೇಕ ಕರೆದ್ರು. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಇವತ್ತು ನಾವಿಲ್ಲಿ ಅನೇಕರಿದ್ದೀವಿ. ಕೆಲವರು ಇದರಲ್ಲಿ ಒಬ್ಬೊಬ್ಬರಾಗಿ ದೇವಾಲಯಕ್ಕೆ ಬರೋರು ಭಾಳ ಜನರಿದ್ದೀರಾ. ಅವರ ಮನಸ್ಸುಗಳಿಗೆ ಭಾಳ ಕಷ್ಟ ರೀ. ಮನೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ, ಮನೆಯಲ್ಲಿ ವಾಕ್ಯ ಓದಲಿಕ್ಕಾಗಲ್ಲ, ಮನೆಯಲ್ಲಿ ಸರಿಯಾಗಿ ಭಕ್ತಿ ಮಾಡೋಕ್ಕಾಗಲ್ಲ. ಅವರ ಜೀವನ ಒಂದು ಭಾಳ ದೊಡ್ಡ ಚಾಲೆಂಜ್ ಅದು. ನಾನು ಹೇಳ, ನಿಮ್ಮ ಕುಟುಂಬದ ರಕ್ಷಣೆಗಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿರಿ. ನಮಗೆ ಅದು ಬಿಟ್ಟು ಬೇರೆ ದಾರಿ ನಮಗೆ ಇಲ್ಲ. ನಮಗೇನಾದರೂ ಅಸಾಧ್ಯವಾದದ್ದು ಸಾಧ್ಯ ಮಾಡಬೇಕಂದ್ರೆ ಪ್ರೇಯರ್ ಮಾಡಬೇಕು, ಅಷ್ಟು ಬಿಟ್ಟರೆ ನಮ್ಮ ಕೈಲಿ ಆಗಲ್ಲ. ನಿಮ್ಮ ಕುಟುಂಬದ ಸದಸ್ಯರಿಗಾಗಿ ಪ್ರಾರ್ಥನೆ ಮಾಡಿರಿ. ಒಂದು ದಿವಸ ಬರುತ್ತೆ, ಅವರೊಂದು ದಿವಸ ಖಂಡಿತವಾಗಲೂ ನಿಮ್ಮ ಪ್ರಾರ್ಥನೆಯಿಂದ ಬದಲಾಗ್ತಾರೆ. ಇಡೀ ಕುಟುಂಬ ಸಮೂಹವು ದೇವರನ್ನು ನಾವು ಆರಾಧನೆ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ವಾಕ್ಯ ಏನು ಹೇಳುತ್ತೆ, ಈ ಥರದ ಒಂದು ಪದ್ಧತಿಗಳಲ್ಲಿ ನೀನು ಸಿಕ್ಕಾಕೊಳ್ಬೇಡ. ನೀನು ಪ್ರತ್ಯೇಕ ಆಗು ನೀನು. ಭಾಳ ಜನರು ನನಗೆ ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಇಂಥ ಕಡೆಗೆ ಹೋಗ್ತಾ ಇದ್ದೀನಿ, ನಾನು ಇದು ಮಾಡ್ಬೋದಾ, ಹಿಂಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ ಅವರಿಗೆ ಚಾಲೆಂಜ್ ರೀ. ಬಂಧುಗಳು ಬಂದಿದ್ದಾರೆ, ನೆಂಟರುಗಳು ಬಂದಿದ್ದಾರೆ, ಜನರು ಬಂದಿದ್ದಾರೆ, ಅವರು ಈ ಥರ ಮಾಡಲಿಕ್ಕೆ ಹೇಳ್ತಿದ್ದಾರೆ, ಇದು ಮಾಡ್ಬೋದಾ, ಅದನ್ನು ಮಾಡ್ಬೋದಾ ಅಂದು ಒಂದು ದೊಡ್ಡ ಸವಾಲು. ನಾನು ನಿಮಗೆ ಹೇಳ, ದೇವ್ರ ಮಕ್ಕಳೇ, ಜನರನ್ನು ಇಲ್ಲಿ ವಾಕ್ಯ ಹೇಳುತ್ತೆ, ಆ ಜನರ ಗುಂಪನ್ನು ಬಿಟ್ಟು ದೋಣಿಯಲ್ಲಿ ಹತ್ತಿ ಅವ್ರನ್ನ ಕರ್ಕೊಂಡು ದೋಣಿಯಲ್ಲಿ ಸಪ್ರೇಟಾಗಿ ಹೋಗ್ಬಿಟ್ನಂತ್ರಿ. ಹಲ್ಲೆಲೂಯಾ. ನಾನು ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ, ಬಿಡಬೇಕಾದದ್ದನ್ನು ಕೆಲವು ಸಾರಿ ಬಿಡಬೇಕಾಗತ್ತೆ. ನಾವು ದೇವ್ರನ್ನ ನಂಬಿದ ನಂತರ ಭಾಳ ಜನ ನಮ್ಮನ್ನು ದೂಷಣೆ ಮಾಡಿದರು, ತುಂಬ ಅವಮಾನಗಳನ್ನು ಮಾಡಿದರು. ಆದರೆ ಬಿಡಬೇಕಾದದ್ದನ್ನು ಬಿಡಲೇಬೇಕಲ್ಲ. ನಾವು ಅಂಟಿ ಕೂರ್ಲಿಕ್ಕಾಗಲ್ಲ, ಅವರ ಪ್ರಕಾರ ಜೀವಿಸ್ಲಿಕ್ಕೆ ನಮ್ಮ ಕೈಲಿ ಆಗಲ್ಲ, ಅವರು ಹೇಳಿದ್ದನ್ನು ನಮಗೆ ಮಾಡೋಕ್ಕಾಗಲ್ಲ. ಆದ ಕಾರಣ ನಾವು ಕಂಪ್ಲೀಟಾಗಿ ಪ್ರತ್ಯೇಕ ಆದ್ವಿ. ಯಾಕಂದರೆ ದೇವರಿಗಿಂತ ವಿಶೇಷವಾದದ್ದು, ದೇವರಿಗಿಂತ ಸ್ಪೆಷಲ್ ಈ ಲೋಕದಲ್ಲಿ ಯಾರೂ ಇಲ್ಲ ನಮಗೆ. ಹಲ್ಲೆಲೂಯಾ. ದೇವರಿಗಿಂತ ದೊಡ್ಡವರು ಈ ಲೋಕದಲ್ಲಿ ಯಾರೂ ಇಲ್ಲ. ಯಾರಿದ್ದಾರಪ್ಪ? ನಿನ್ನ ಮನೆಯಲ್ಲಿ ಯಾರಾದರೂ ಇದ್ದಾರೇನೋ, ನಿನ್ನ ಸಂಬಂಧಿಕರಲ್ಲಿ ಯಾರಾದರೂ ಇದ್ದಾರೇನೋ, ನಿನ್ನ ಸ್ನೇಹಿತರಲ್ಲಿ ಯಾರಾದರೂ ಇದ್ದಾರೇನೋ? ದೇವರಿಗಿಂತ ದೊಡ್ಡವರು ಈ ಪ್ರಪಂಚದಲ್ಲಿ ಯಾರಿಲ್ಲ. ಕೆಲವರು ಹೆಂಗಿದ್ದಾರೆ ಅಂದರೆ, ನಾವೇ ದೇವರು ಅನ್ನೋ ಥರ ಓಡಾಡೋರಿದ್ದಾರೆ, ನಾವೇ ಅತಿ ಪರಿಶುದ್ಧರು ಅನ್ನೋ ಥರ ಓಡಾಡೋರಿದ್ದಾರೆ. ನಾನು ಹೇಳ್ತೀನಿ, ದೇವ್ರ ಮಕ್ಕಳೇ, ನೀನು ಎಷ್ಟೇ ಪರಿಶುದ್ಧನಾಗಿರು, ಎಷ್ಟೇ ಪ್ರಾರ್ಥನಾ ಪರನಾಗಿರು, ನೀನು ಪ್ರೇಯರ್ ಮಾಡೋವನೋ ಮಾಡಲಿಲ್ಲದವನು ನಾನು ಅದು ಕೇಳ್ತಾ ಇಲ್ಲ. ದೇವರಿಗಿಂತ ದೊಡ್ಡವನು ಪ್ರಪಂಚದಲ್ಲಿ ಯಾರೂ ಇಲ್ಲ ರೀ. ಹಲ್ಲೆಲೂಯಾ. ಅವ್ರು ಎಷ್ಟು ದೊಡ್ಡ ಸೇವಕರಾಗಿರಲಿ, ಎಷ್ಟು ದೊಡ್ಡ ಪರಿಶುದ್ಧರಾಗಿರಲಿ, ಮಹಾಪರಿಶುದ್ಧನು, ಪರಿಪೂರ್ಣನು ಯೇಸು ಕ್ರಿಸ್ತನು ಮಾತ್ರ. ಹಲ್ಲೆಲೂಯಾ. ದೇವರಿಗಿಂತ ದೊಡ್ಡವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಆದ ಕಾರಣ ಖಂಡಿತವಾಗಲೂ ನಾನು ಹೇಳ್ತೀನಿ, ಬಿಡಬೇಕಾದದ್ದನ್ನು ಬಿಡಲೇಬೇಕು. ಅದು ಸ್ಥಳ ಆಗಿರಲಿ, ಮನುಷ್ಯ ಆಗಿರಲಿ, ಇಲ್ಲ ಗುಂಪಾಗಿರಲಿ, ಅಥವಾ ಆಚರಣೆ ಆಗಿರಲಿ, ಬೇರೆ ಯಾವ ಕಾರ್ಯಗಳಾಗಿರಲಿ, ಬಿಡಬೇಕನ್ನುವ ಪರಿಸ್ಥಿತಿ ಬಂದಾಗ ಬಿಟ್ಟರೆ ಮಾತ್ರನೇ ಈ ಆಲಯವು ವೈಭವ ಆಗತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ
ಬಿಡಬೇಕಾದದ್ದನ್ನು ಏನು ಮಾಡು, ಬಿಟ್ಟು ಬಿಡು. ಮಾಡಬೇಕಾದದ್ದನ್ನು ತಪ್ಪದೆ ಮಾಡು. ಈ ಆಲಯ ವೈಭವ ಆಗತ್ತೆ. ಇವತ್ತು ನಾನು ನಿನ್ನ ಬಗ್ಗೆನೂ ನಿನ್ನ ಕುಟುಂಬದ ಬಗ್ಗೆನೂ ಮಾತಾಡ್ತಿದ್ದೀನಿ, ನಿನ್ನ ಬಗ್ಗೆನೂ ನಿನ್ನ ಮನೆ ಬಗ್ಗೆನೂ ನಾನು ಮಾತಾಡ್ತಿದ್ದೀನಿ. ನೀನು ಅಲಂಕೃತನಾಗಬೇಕು, ನಿನ್ನ ಮನೆಯೂ ಅಲಂಕೃತವಾಗಬೇಕು. ನಿನ್ನಲ್ಲಿ ದೇವರಿರಬೇಕು, ನಿನ್ನ ಮನೆಯಲ್ಲೂ ದೇವರಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರ ಹೃದಯದಲ್ಲಿ ದೇವರಿದ್ದಾರೆ, ಆದರೆ ಕೆಲವರ ಮನೆಯಲ್ಲಿ ದೇವರಿಲ್ಲ. ಕೆಲವರ ಮನೆಯಲ್ಲಿ ದೇವರಿದ್ದಾರೆ, ಕೆಲವರ ಹೃದಯದಲ್ಲಿ ದೇವರು ಇಲ್ಲ. ನಿನ್ನ ಮನೆಯಲ್ಲೂ ದೇವರಿರಲಿ, ನಿನ್ನ ಹೃದಯದಲ್ಲಿಯೂ ದೇವರಿರಲಿ. ಮೂರನೇ ಕಾರ್ಯ ಏನಾಯ್ತಂದರೆ, ಆಚೆ ದಡಕ್ಕೆ ಹೋಗಿ ಮುಟ್ಟಿದ್ರು. ಲಾಸ್ಟಿಗೆ ಏನಾಯಿತು, ಆ ಗುಂಪನ್ನು ಬಿಟ್ಟು ಹೋದರು. ಬಿಟ್ಟು ಹೋದ್ಮೇಲೆ ಬಿರುಗಾಳಿ ಬಂತು, ತುಫಾನ್ ಬಂತು, ಆಗ ಆ ದೋಣಿಗೆ ಬಡೀತು. ಆಮೇಲೆ ದೋಣಿಯಲ್ಲಿ ನೀರು ತುಂಬ್ತಾ ಹೋಯಿತು. ಯೇಸುಸ್ವಾಮಿ ಹೇಳಿದರು, ಯಾಕೆ ಚಿಂತೆ ಮಾಡ್ತೀರಪ್ಪ ಅಂಥೇಳಿ ಸಮುದ್ರಕ್ಕೆ ಸುಮ್ಮನಿರು, ಮರೆಯಬೇಡ ಅಂತೇಳಿ ಗದರಿಸಿದರು. ಗಾಳಿ ನಿಂತು ಹೋಯಿತು, ಆಮೇಲೆ ತೆರೆಗಳು ನಿಂತು ಹೋಯಿತು, ಎಲ್ಲವೂ ಶಾಂತವಾಯಿತು. ಯೇಸುಸ್ವಾಮಿ ಹೇಳಿದ ಮಾತು, ಯಾಕೆ ಧೈರ್ಯಗೆಡ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ? ಯಾಕೆ ಧೈರ್ಯಗೆಡ್ತೀರಪ್ಪ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇನೋ? ಯಾಕೆ ಧೈರ್ಯಗೆಡ್ತೀರಿ ನೀವು? ಅಲ್ಲ, ನನಗೊಂದು ಅರ್ಥ ಆಗಲ್ಲ. 5 ವರ್ಷ ದೇವರ ಮಹಿಮೆ ನೋಡಿದೆಯಲ್ಲ, 6ನೇ ವರ್ಷ ಯಾಕೆ ಅಪನಂಬಿಕೆ ಬಂತು? 2 ವರ್ಷ ದೇವರ ಮಹಿಮೆ ಅನುಭವಿಸಿದೆಯಲ್ಲ, 3ನೇ ವರ್ಷ ಯಾಕೆ ಅಪನಂಬಿಕೆ ಬಂತು? 15 ವರ್ಷ ದೇವರ ಮಹಿಮೆಯನ್ನು ಅನುಭವಿಸಿದೆಯಲ್ಲ, 16ನೇ ವರ್ಷ ಯಾಕೆ ಅಪನಂಬಿಕೆ ಬಂತು? ಹಲ್ಲೆಲೂಯಾ. ನೀನು ದೇವ್ರು ನಂಬಿದ್ದು ಹೆಂಗೆ? ನೀನು ದೇವ್ರು ನಂಬಿದ್ದು ಹೆಂಗೆ? ದೇವ್ರು ನಂಬಿದ್ದು? ಏನೋ ಒಂದು ಅದ್ಭುತ ನೋಡಿ, ಅಲ್ಲ, ಏನೋ ಒಂದು ಅದ್ಭುತವನ್ನು ಅನುಭವಿಸಿ ದೇವರನ್ನ ನಂಬಿದ್ದು, ಅಥವಾ ಯಾವುದೋ ಒಂದು ಹಿತವಾದ ವಚನಗಳನ್ನು ಕೇಳಿ ಜೀವಿತದ ಗಮ್ಯವನ್ನು ಅರಿತುಕೊಂಡು ದೇವರನ್ನ ನಂಬಿದ್ದು. ಯಾರೋ ಒಬ್ಬರು ಬೆಲೆಯುಳ್ಳ ಮಾತುಗಳನ್ನ ಮಾತಾಡುವಾಗ ಆ ಮಾತುಗಳು ಇಷ್ಟ ಆಗಿ ಜೀವನದ ಕಾರ್ಯಗಳನ್ನು ತಿಳಿದುಕೊಂಡು, ಅಯ್ಯೋ ಹಿಂಗಿದೆಯಾ, ನನಗೆ ಈ ಸತ್ಯ ಗೊತ್ತಿರಲಿಲ್ಲ ಅಂಥೇಳಿ ನಾವು ದೇವರನ್ನ ನಂಬಿದ್ದು. ಆದರೆ ಹೆಚ್ಚಿನ ಅಂಶ ದೇವರನ್ನ ನಂಬಿದ್ದು ಜನರು ಅದ್ಭುತಗಳ ಆದ ನಂತರ ನಂಬಿದ್ದು. ಹೆಚ್ಚಿನ ಅಂಶ 100ಕ್ಕೆ 95 ಭಾಗ ಜನರು ಅದ್ಭುತ ಆದ ಮೇಲೆ ದೇವರನ್ನ ನಂಬಿದ್ದು. ಇನ್ನು 5 ಭಾಗ ಜನರು ಸುವಾರ್ತೆ, ಅದು ಅವ್ರಿಗೆ ಇಷ್ಟ ಆಯಿತು, ದೇವರ ಮಾತು ಇಷ್ಟ ಆಯಿತು, ಅವರಿಗೆ ಸಮಾಧಾನ ಕೊಡ್ತು, ಅದಕ್ಕೆ ದೇವರು ನಂಬಿದರು. 95 ಭಾಗ ಅದ್ಭುತಗಳಾಗಿದ್ದಕ್ಕೆ ನಂಬಿದ್ದು. ನಾನು ನಿನಗೆ ಹೇಳ್ತೀನಿ, ಪ್ರಾರಂಭದ ದಿನಗಳಲ್ಲಿ ಅದ್ಭುತ ಆದಾಗ ಹೆಂಗೆ ಮಹಿಮೆ ಹೇಳಿದೆಯಾ ನೀನು? ಹೆಂಗೆ ದೇವರಿಗೆ ಸ್ತೋತ್ರ ಹೇಳಿದೆಯಾ? ಹೆಂಗೆ ಸಾಕ್ಷಿ ಹೇಳಿದೆಯಾ? ನೀವು ಸಾಕ್ಷಿ ಹೇಳ್ತಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರ್ತಿತ್ತು. ನೀವು ದೇವರನ್ನ ಮಹಿಮೆ ಪಡಿಸುವಾಗ, ಹಬ್ಬ ಎಷ್ಟು ಚೆನ್ನಾಗಿ ದೇವರನ್ನ ಮಹಿಮೆ ಪಡಿಸ್ತಾನಲ್ಲ ಅನ್ನಿಸ್ತಿತ್ತು. ನೀವು ಆರಾಧನೆ ಮಾಡುವಾಗ, ಕಣ್ಣೀರಿಟ್ಟು ದೇವರ ಸ್ತುತಿ ಮಾಡುವಾಗ, ಎಂಥ ಭಕ್ತಿವಂತನಪ್ಪ ಇವರು ಅಂತ ಅನ್ನಿಸ್ತಾ ಇತ್ತು. ಯಾವಾಗ ನಿನ್ನ ಆತ್ಮಿಕವಾದ ಜೀವಿತದಲ್ಲಿ ಬದಲಾವಣೆಗಳು ಬರ್ತಾ ಹೋಯ್ತಲ್ಲ, ಯಾಕಂದ್ರೆ ನೆನಪಾಗಲಿಲ್ಲೇನೋ ದೇವರು ಮಾಡಿದ ಅದ್ಭುತ? ಆವಾಗಿನ ಭಕ್ತಿ ಮರೆತು ಹೋಯ್ತೇನೋ? ಆವಾಗಿನ ವಿಶ್ವಾಸ ಮರೆತು ಹೋಯ್ತೇನೋ? ಆವಾಗ ನಿಮಗಿದ್ದಂಥ ಆತ್ಮಿಕವಾದ ಕಣ್ಣುಗಳು ಇವಾಗ ಮುಚ್ಚಿ ಹೋಯ್ತೇನೋ? ಕುರುಡುತನ ಆಯ್ತೇನೋ? ನಾನು ಹೇಳ್ತೀನಿ, ದೇವ್ರ ಮಕ್ಕಳೇ, ಧೈರ್ಯಗೆಡಬೇಡ್ರಿ, ನಂಬಿಕೆ ಕಡಿಮೆ ಮಾಡಿಕೊಳ್ಳಬೇಡ್ರಿ. ನಾನು ನಿಮಗೆ ಖಂಡಿತವಾಗಲೂ ಹೇಳ್ತೀನಿ, ವಿಶ್ವಾಸದಿಂದ ಹೇಳ್ತೀನಿ, 2025ರಲ್ಲಿ ಕಷ್ಟಗಳೆಷ್ಟಿದೆಯೋ ಅದ್ಭುತಗಳು ಅದಕ್ಕೆ 2 ಪಟ್ಟಿದೆ. ಸಮಸ್ಯೆ, ಸಾಲಗಳು, ಅವಮಾನಗಳು, ಕಣ್ಣೀರು, ಚಿಂತೆ ಎಷ್ಟಿದೆಯೋ ಅದಕ್ಕಿಂತಲೂ ಅಧಿಕವಾಗಿ ಈ ಆಲಯವನ್ನು ವೈಭವೀಕರಣ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನಾನು ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಾನು ಯಾವಾಗಲೂ ಹೇಳ್ತೀನಿ ಇದನ್ನು. ನೀವು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಬಂದಿದ್ದೀರಲ್ಲ, ಭಾಳ ಚೆನ್ನಾಗಿ ಒಳ್ಳೆ ಡ್ರೆಸ್ಗಳು ಹಾಕ್ಕೊಂಡು ಬಂದಿದ್ದೀರ, ಭಾಳ ನೀಟಾಗಿ ಕಾಣ್ತಿದ್ದೀರ, ನಿಮ್ಮನ್ನು ನೋಡ್ಲಿಕ್ಕೆ ಭಾಳ ಚೆನ್ನಾಗಿದ್ದೀರಾ. ಫೋಟೋ ತೆಗಿಬೇಕಾದ್ರೆ ನೀವು ಗಂಭೀರವಾಗಿ ನಗದಂಗೆ ಸುಮ್ಮನೆ ಹಂಗೆ ನಿಂತರೆ, ಮುಖ ಗಂಟು ಹಾಕ್ಕೊಂಡು ನಿಂತರೆ, ಫೋಟೋ ತೆಗಿಯವನು ಏನು ಹೇಳ್ತಾನೆ? ನಿನ್ನ ಬಟ್ಟೆ ನೋಡಲ್ಲ ಅವನು. ಫೋಟೋ ತೆಗಿಯವನು ನಿನ್ನ ಬಟ್ಟೆ ನೋಡಲ್ಲ, ಖಂಡಿತ ನೋಡಲ್ಲ. ಫೋಟೋ ತೆಗಿಯವನು ಯಾವುದೇ ಕಾರಣ ನಿನ್ನ ಬಟ್ಟೆ ನೋಡೋದಿಲ್ಲ. ಏನು ನೋಡ್ತಾನೆ? ನಿನ್ನ ಮುಖ ನೋಡ್ತಾನೆ. ಅವನು ಫೋಟೋ ತೆಗಿಯವನು ಏನು ಹೇಳ್ತಾನೆ? ಗಂಟು ಮುಖ ಹಾಕ್ಕೊಂಡಿರಿ, ಭಾಳ ಚೆನ್ನಾಗೈತಿ, ಡ್ರೆಸ್ ಎಲ್ಲ ನೀಟೈತಿ, ಹಂಗೆ ಇರ್ರಿ ಅನ್ನಲ್ಲ ಅವನು. ಏನು ಮಾಡ್ರಿ? ಸ್ವಲ್ಪ ನಗರಿ ಅಂತಾನು. ಭಾಳ ಬಲವಂತ ಮಾಡ್ತಾನೆ ರೀ ಅವನು. ಕೆಲವ್ರು ಅಂದರೆ ಭಾಳ ಬಲವಂತದ ಮೇಲೆ ಸ್ವಲ್ಪ ಹಿಂಗೆ ಮಾಡ್ತಾರೆ ಅಷ್ಟೆ, ಚೂರು ಭಾಳ ಬಲವಂತದ ಮೇಲೆ ರೀ. ಕೆಲವ್ರಿಗೆ ಆ ಥರದ ಅವಶ್ಯಕತೆ ಏನಿಲ್ಲ.
ಅವ್ರ ಮುಖದಲ್ಲೇ ನಗುರಿ. ಹಲ್ಲೆಲೂಯಾ. ಫೋಟೋ ತೆಗಿದಲೇ ಇರಲಿ, ಜೀವಮಾನ ಕಾಲ ಪೂರ್ತಿ ನಮ್ಮ ಮುಖದಲ್ಲಿ ನಗು, ನಮ್ಮ ಮುಖದಲ್ಲಿ ಸಂತೋಷ. ಬೆಳಗ್ಗೆ ಏಳುವಾಗಲೇ ನಗು ಮುಖದಿಂದ ಎದ್ದೇಳು, ನಿನ್ನ ಕೆಲಸ ಕಾರ್ಯಗಳನ್ನ ನಗು ಮುಖದಿಂದ ಮುಗಿಸು, ಎಲ್ಲ ಜನರ ಜೊತೆಯಲ್ಲಿ ನಗುತ್ತಾ ಮಾತಾಡು. ಕಷ್ಟಗಳು ನೂರಿರಲಿ, ನಮಗೆ ಸಮಸ್ಯೆಗಳು ನೂರಿರಲಿ, ಯಾರ ಜೊತೆಯಲ್ಲಾದರೂ ಮಾತಾಡುವಾಗ ಸಂತೋಷವಾಗಿ ನಗುತ್ತಾ ಮಾತಾಡಬೇಕು. ಕೆಲವರು ಗುಣ ಆಗಿದೆಯಾ, ಇವಾಗ ಸ್ವಲ್ಪ ಪರವಾಗಿಲ್ವಾ ಅಂದರೆ, ಏನು ಗುಣ ರೀ ಹಂಗಂತೆ. ಹಂಗಿಲ್ಲ, ಸ್ವಲ್ಪ ನಗುಮುಖದಿಂದ ನಮಗೂ ಕೇಳೋರಿಗೆ ಏನಾಗತ್ತೆ, ನೀವು ಹೇಳೋ ಉತ್ತರ ನೋಡಿದ್ರೆ ನಮಗೆ ಸೊಂಟ ನೋವು ಬರ್ತೈತೆ ರೀ. ನಾನೆಲ್ಲ ಹೋಗಿ ಬೀಳ್ಬೇಕಂತೇನಿಲ್ಲ, ನೀವು ಕೇಳೋ ಉತ್ತರಕ್ಕೆ ಸೊಂಟ ನೋವು, ಮೈ ನೋವು, ಕಾಯಲ್ ನೋವು, ಕೈ ನೋವು. ಏನಮ್ಮ ಸ್ವಲ್ಪ ಚೆನ್ನಾಗಿದೆಯಾ, ಏನಪ್ಪ ಸ್ವಲ್ಪ ಚೆನ್ನಾಗಿದೆಯಾ, ಸ್ವಲ್ಪ ಆರಾಮಾಗೈತ ಅಂದಾಗ ನಗುಮುಖದಿಂದ, ಚೆನ್ನಾಗಿಲ್ಲ ಅಂದರೂ ಪರವಾಗಿಲ್ಲ, ಸ್ವಲ್ಪ ಪರವಾಗಿಲ್ಲ ಆದರೂ ಪ್ರೇಯರ್ ಮಾಡಿರಿ ಅಂತ ಹೇಳ್ರಿ, ನಗುಮುಖದಿಂದ ಹೇಳ್ರಿ. ನನಗೂ ಸಂತೋಷ ಬರ್ತೈತೆ ಸ್ವಲ್ಪ. ಆವಾಗ ಇನ್ನೂ ಉತ್ಸಾಹವಾಗಿ ನಿಮಗೋಸ್ಕರ 1 ನಿಮಿಷ ಪ್ರಾರ್ಥನೆ ಮಾಡೋ, 2 ನಿಮಿಷ ನೆನೆಸ್ಕೊತೀನಿ. ದೇವರೇ ಆ ಮಕ್ಕಳನ್ನ ಸಹಾಯ ಮಾಡಪ್ಪ, ಬಲಪಡಿಸಪ್ಪ. ನನಗೆ ಅರ್ಥ ಆಗತ್ತೆ ನಿಮಗೆ ಭಾಳ ಕಷ್ಟಗಳಿದೆ, ಆದರೂ ನಾನು ಹೇಳ್ತೀನಿ, ಕಣ್ಣೀರಿದೆ, ಅವಮಾನ ಇದೆ, ಆದರೆ ಮುಖದಲ್ಲಿ ನಗು ಕಡಿಮೆ ಆಗೋದು ಬೇಡ. ಯಾಕಂದರೆ ಈ ಆಲಯವನ್ನು ದೇವರು ವೈಭವೀಕರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನಿಮಗೆ ಎಷ್ಟು ಸಂತೋಷವಾಗಿರ್ರಿ ಅಂತ ಹೇಳ್ತೀನಿ ಗೊತ್ತಾ? ಸೈತಾನನು ನಾಚಿಕೆ ಪಡುವಷ್ಟು ಸಂತೋಷವಾಗಿರ್ರಿ. ನೀವು ಸಂತೋಷ ಪಡುವಾಗ ಅವನಿಗೆ ನಾಚಿಕೆ ಆಗಬೇಕು. ನಾನು ಏನೆಲ್ಲ ಶೋಧನೆ ತರ್ತೀನಿ, ಎಷ್ಟೆಲ್ಲ ಸಮಸ್ಯೆಗಳನ್ನ ತಂದಾಕ್ತೀನಿ, ಕೆಟ್ಟ ಆಲೋಚನೆಗಳನ್ನ ತರ್ತೀನಿ, ಅವನ ಮೇಲೆ ಇವನ ಮೇಲೆ, ಅಲ್ಲಿದ್ದು ಇಲ್ಲಿದ್ದು ಏನೇನೋ ವಿಚಾರಗಳನ್ನ ಕೆಟ್ಟದಾಗಿ ಹಾಕ್ತೀನಿ, ಸಭೆ ತಪ್ಪಿಸ್ಲಿಕ್ಕೂ ಪ್ರಯತ್ನ ಮಾಡ್ತೀನಿ, ದೇವ್ರನ್ನ ಆರಾಧನೆ ಮಾಡಲಿಲ್ಲ ಮಾಡ್ತೀನಿ. ನಾನು ಏನು ಮಾಡಿದ್ರು, ಎಷ್ಟು ಕಷ್ಟ ತಂದರು, ಈ ಮಕ್ಕಳೇನಪ್ಪ ಹಿಂಗೆ ನಗ್ನಗ್ತಾ ಸಂತೋಷವಾಗಿದ್ದಾರೆ ಅನ್ಬೇಕು ಅವನು. ಇವ್ರು ಸುದ್ದಿಗೆ ಬರೋದು ಬೇಡ ಅನ್ಬೇಕು ಅವನು. ಹಲ್ಲೆಲೂಯಾ. ಒಂದೇ ಒಂದು ಮಾತು ನಿಮಗೆ ಹೇಳ, ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನ ಹೇಳ್ತಾನೆ, ದೇವರಿಗೆ ಒಳಗಾಗಿರಿ, ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯಾ. ದೇವರಿಗೆ ಒಳಗಾಗಿರಿ ಅಂದರೆ ಏನಾದ್ರ ಅರ್ಥ? ದೇವರನ್ನು ಅನುಭವಿಸುತ್ತಾ ಸಂತೋಷವಾಗಿರ್ರಿ. ಅವನು ನಿಮ್ಮ ಮುಖ ನೋಡಿ ಓಡೋಗ್ತಾನ್ರಿ ಅವನು. ನಾನು ನಿಮಗೆ ಹೇಳ, ಸೈತಾನನನ್ನು ಗದರಿಸುವ ಅವಶ್ಯಕತೆ ಇಲ್ಲ. ನೀನು ಸಂತೋಷವಾಗಿ ನಗನಗ್ತಾ ಇದ್ದು ಪ್ರೇಯರ್ ಮಾಡಿ ಭಕ್ತಿ ಮಾಡಿದ್ರೆ ನಿನ್ನ ಹತ್ತಿರಕ್ಕೂ ಅವನು ಬರಲ್ಲ ರೀ. ಭಾಳ ಜನರು ಹೆಂಗೆ ಗದರಿಸ್ತಾರಂದ್ರೆ, ಇದು ನೆಲಕ್ಕೆ ಹಾಕಿರೋ ಟೈಲ್ಸ್ ಹೊಡೆದೋಗ್ತಾವ್ರಿ. ನಮ್ದು ಕಲ್ಲದ ಬಿಡ್ರಿ, ಒಂದು ಹೊಡೆದೋಗಿಲ್ಲ. ಟೈಲ್ಸ್ ಹಾಕಿದ್ರೆ ಹೊಡೆದೋಗ್ತಿದ್ವು ನಮ್ಮ 2-3 ಟೈಲ್ಸು. ಕಾಲ ಗುದ್ದಿ ಗಂಟ್ಲು ಕಿರ್ಚ್ಕೊಂಡು ಹೋಗಂಗೆ, ಕೈಗಳು ಎತ್ತಿ ಪಕ್ಕದಾಗ ಯಾರಾದ್ರೂ ಇದ್ರೆ ಬಾಕ್ಸಿಂಗ್ ಆಡ್ತಾರೆ ಅವರು. ಹಂಗೆ ಗದರಿಸಿ ಸೈತಾನನ್ನ ಗದರಿಸ್ತಾರೆ. ಆದರೆ ಸೈತಾನ್ ಬಿಟ್ಟು ಓಡೋಗ್ತಿದ್ದಾನ? ಅಷ್ಟೇ ರೀ. ಅವನಲ್ಲಿ ಗದರಿಸಿ ಮಾಡ್ತಾನೆ, ಹೊರಗಡೆ ಹೋದಾಗ ಯಾವನ್ಲೇ ನೀನು ಅಂತ ಇನ್ನೊಬ್ಬರ ಮೇಲೆ ಜಗಳಕ್ಕೆ ಹೋಗ್ತಾನೆ. ಸೈತಾನ್ ಹೆಂಗೆ ಬಿಟ್ಟು ಹೋಗ್ತಾನೆ ರೀ? ನಾನು ಸಿಂಪಲ್ ಮೆಥಡ್ ಹೇಳ್ತೀನಿ. ಸೈತಾನ್ ನಿಮ್ಮನ್ನು ಬಿಟ್ಟು ಹೋಗ್ಬೇಕಂದ್ರೆ ಸಿಂಪಲ್ ಮೆಥಡ್: ನಿನ್ನ ಪ್ರಾರ್ಥನಾ ಜೀವನ, ದೇವರ ವಾಕ್ಯದ ಧ್ಯಾನ, ನಿನ್ನ ಮುಖದಲ್ಲಿ ನಗು. ಓಡ್ತಾನೆ ರೀ ಅವನು, ನಮ್ಮ ಹತ್ತಿರ ಕೂಡ ಇರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಏನು ಹೇಳಿದರು, ಯಾಕೆ ಧೈರ್ಯಗೆಡ್ತೀರಪ್ಪ, ನಿಮಗಿನ್ನೂ ನಂಬಿಕೆ ಇಲ್ಲೇನೋ ಅಂದರು. ಆಮೇಲೆ ಏನಾಯಿತು, ಈತನು ಯಾರಿರಬಹುದು, ಗಾಳಿ ಸಮುದ್ರವು ಈತನನ್ನು ನೋಡಿ ಭಯಪಟ್ಟು ನಿಂತು ಹೋಗ್ತವಲ್ಲ, ಈತನ ಮಾತು ಕೇಳ್ತವಲ್ಲ ಅಂತೇಳಿ ಅವರು ಆಶ್ಚರ್ಯಪಟ್ಟರು. ಆಮೇಲೆ ಆಚೆ ದಡಕ್ಕೆ ಸೇರಿದರು. ದೇವ್ರ ಮಕ್ಕಳೇ, ಮೊದಲನೇ ಕಾರ್ಯ ನಾನು ಹೇಳಿದ್ದು, ನಿನ್ನ ಆತ್ಮಿಕ ಯಾತ್ರೆ ನಿಲ್ಲಬಾರ್ದು. ಮೊದಲನೇ ಕಾರ್ಯ ಏನು? ನಿನ್ನ ಆತ್ಮಿಕ ಯಾತ್ರೆ ನಿಲ್ಲಬಾರ್ದು. ಆವಾಗ ಈ ಆಲಯ ವೈಭವದಿಂದ ತುಂಬುತ್ತೆ. ಎರಡನೇ ಕಾರ್ಯ ನಾನು ಹೇಳಿದ್ದು, ಬಿಡಬೇಕಾದದನ್ನು ಬಿಟ್ಟುಬಿಡು, ಮಾಡಬೇಕಾದದ್ದನ್ನು ಶ್ರದ್ಧೆಯಿಂದ ಮಾಡು. ನಿನ್ನ ಈ ಆಲಯ ವೈಭವದಿಂದ ತುಂಬುತ್ತೆ. ಬೆಳ್ಳಿ ಬಂಗಾರವನ್ನು ನಂಬಿಕೆಗೆ ಹೋಲಿಕೆ ಮಾಡ್ತಾನೆ ಯಾಕೋಬು. ನಿನ್ನ ವಿಶ್ವಾಸ ನಿನ್ನ ಹೃದಯದಲ್ಲಿರಲಿ. ನಾನು ಹೇಳಿದ್ನಲ್ಲ, ಏನು ಕಷ್ಟ ಬಂದರೂ ಸಮಸ್ಯೆ ಬಂದರೂ ನಗುಮುಖದಿಂದ ಜೀವಿಸ್ತೀಯಲ್ಲ, ಅದು ನಿನ್ನ ವಿಶ್ವಾಸ ನಿನಗೆ ನಗು ಕೊಡುತ್ತೆ. ನಿನ್ನ ಧೈರ್ಯ ನಿನಗೆ ನಗು ಕೊಡುತ್ತೆ. ನೀನು ದೇವರ ಮೇಲೆ ಭರವಸೆ ಇಟ್ಟಂಥ ಆ ಭರವಸೆ ನಿನ್ನ ಮುಖದಲ್ಲಿ ನಗು ಕೊಡುತ್ತೆ. ಆ ನಗು ಕಡಿಮೆ ಆಗೋದು ಬೇಡ. ಅದಕ್ಕೆ ಎರಡನೇ ಮಾತು ಏನಂದರೆ, ಬಿಡಬೇಕಾದನ್ನು ಬಿಡು, ಮಾಡಬೇಕಾದದನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡು. ನಿನ್ನ ಆಲಯ ವೈಭವದಿಂದ ತುಂಬುತ್ತೆ. ಮೂರನೇ ಕಾರ್ಯ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನೀನು ಸೇರಬೇಕಾದಂಥ ಗಮ್ಯಕ್ಕೆ ನೀನು ಸೇರೋಕ್ಕೆ ಪ್ರಯತ್ನ ಮಾಡು. ನಿನಗೆ ತಡೆಗಳು, ಸಮಸ್ಯೆಗಳು ಅನೇಕ ಬರ್ತವೆ, ಕಷ್ಟಗಳು ಅನೇಕ ಬರ್ತವೆ, ಅನೇಕ ಅಡೆತಡೆಗಳು ಬರ್ತವೆ. ಆದರೂ ಸಹ ಅದನ್ನು ಗೆದ್ದು ದಾಟಿ ಆಚೆ ದಡಕ್ಕೆ ನೀನು ಸೇರಬೇಕು. ನೀನು ಸೇರಬೇಕಾದ ಗಮ್ಯ ನಿನಗೆ ಗೊತ್ತಿದೆಯಾ? ಎಲ್ಲಿ ಸೇರಬೇಕಂತ ನಿನಗೆ ಗೊತ್ತಿದೆಯಾ? ಸರಿ,
ನಾನು ನಿಮಗೆ ಹೇಳ, ಈಚೆ ದಡದಿಂದ ಪ್ರಯಾಣ ಸ್ಟಾರ್ಟ್ ಆಯಿತು. ಎಲ್ಲಿಗೆ ಹೋಗಲಿಕ್ಕೆ? ಆಚೆ ದಡಕ್ಕೆ. ಸಿಂಪಲ್ ರೀ. ಈಚೆ ದಡದಿಂದ ಪ್ರಯಾಣ ಸ್ಟಾರ್ಟ್ ಆದರೆ ಎಲ್ಲಿಗೆ ಹೋಗಿ ಮುಟ್ಟಬೇಕು ಅವರು? ಅವರ ಗುರಿ ಏನು? ಆಚೆ ದಡಕ್ಕೆ ಹೋಗಿ ಮುಟ್ಟಬೇಕು. ಆಚೆ ದಡಕ್ಕೆ ಹೋಗಿ ಮುಟ್ಟಬೇಕಂದ್ರೆ ಗಾಳಿ ಬಂತು, ತೆರೆಗಳು ಬಂತು, ಮಳೆ ಬಂತು, ಅನೇಕ ತಡೆಗಳು ಬಂದವು. ಆದರೆ ಸ್ವಾಮಿ ಆ ದೋಣಿಯಲ್ಲಿ ಇದ್ದದ್ರಿಂದ ಅದನ್ನು ಗದರಿಸಿ ನಿಲ್ಲಿಸಿದರು. ನಿನ್ನ ದೋಣಿಯಲ್ಲಿ ಸ್ವಾಮಿ ಇದ್ದಾರಲ್ಲ, ಇದ್ದೀರಾ? ನಿನ್ನ ದೋಣಿಯಲ್ಲಿ ಸ್ವಾಮಿ ಇದ್ದಾರಲ್ಲ. ಮತ್ತು ನೀನು ಮಳೆಗೂ ಗಾಳಿಗೂ ಚಿಂತೆ ಮಾಡಬೇಡ. ನಿಲ್ಸಕ್ಕೆ ಪ್ರಯತ್ನ ಮಾಡ್ತವೆ, ನಿಲ್ಲಬೇಡ. ಆಚೆ ದಡಕ್ಕೆ ಹೋಗಿ ನೀನು ಸೇರು, ಗಮ್ಯಕ್ಕೆ ನೀನು ಹೋಗಿ ಸೇರುವುದಕ್ಕೆ ಬೇಕಾದ ಕೃಪೆ, ಶಕ್ತಿ, ವರ, ಆತ್ಮನ ಬಲ ದೇವರು ಕೊಡ್ತಾರೆ. ನಾನು ಮೂರನೇ ಮಾತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀನು ಆಚೆ ದಡಕ್ಕೆ ಸೇರಬೇಕಾದ್ರೆ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳಬೇಕು. ಯಾರ ಸಹಾಯನ? ಪರಿಶುದ್ಧಾತ್ಮನ ಸಹಾಯ, ದೇವರ ಸಹಾಯ ಕೇಳಬೇಕು. ದೇವರೇ, ನೀನು ನನಗೆ ಅಲ್ಲಿ ಮುಟ್ಸಪ್ಪ. ಯಾರು ಮುಟ್ಸಕ್ಕೆ ಸಾಧ್ಯ ಇಲ್ಲ. 38 ವರ್ಷದಿಂದ ಆ ಮೈ ಒಣಗಿದವನಿದ್ದಾನಲ್ಲ, ಅವನೇನು ಹೇಳ್ತಾನೆ ಗೊತ್ತಾ? ನಾನು ಹೋಗಿ ಅಲ್ಲಿ ಬೀಳ್ಬೇಕಂತ ಇರ್ತೀನಿ, ನನಗೆ ಯಾರು ಸಹಾಯ ಮಾಡಲ್ಲ ಅಂತಾನೆ. ನನಗೆ ಯಾರು ಸಹಾಯ ಮಾಡಲ್ಲ, ಅಲ್ಲಿವರೆಗೂ ಯಾರು ನನ್ನನ್ನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾನೆ. ನಾನು ನಿನಗೆ ಹೇಳ್ತೀನಿ, ಯಾರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ಯಾರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ಯಾರ ಮೇಲೂ ಡಿಪೆಂಡ್ ಆಗಬೇಡ. ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ, ಇವ್ರು ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ. ನಾನು ನಿನಗೆ ಹೇಳ್ತೀನಿ, ಯಾರು ನೋಡ್ಕೊಳ್ಳಲ್ಲ. ಕೆಲಸ ಆಗೋ ತನಕ ನಿನ್ನನ್ನು ಉಪಯೋಗ ಮಾಡ್ತಾರೆ. ಯಾರು ಪ್ರಪಂಚದಲ್ಲಿ ಸಹಾಯ ಮಾಡಲ್ಲ. ನಿನ್ನಿಂದ ಕೆಲಸ ಆಗೋ ತನಕ ಮಾತ್ರನೇ ನಿನ್ನ ಜೊತೇಲಿ ಇರ್ತಾರೆ. ಇದು ವಾಸ್ತವ ರೀ. ಪ್ರಪಂಚದಲ್ಲಿ ಇದೇ ನಡೆಯುತ್ತೆ. ಯಾರು ಸಹಾಯ ಮಾಡೋದಿಲ್ಲ ರೀ. ಇವನು ಹೇಳ್ತಾನೆ, ಅವ್ರು ಸಹಾಯ ಮಾಡಲ್ಲ ನನಗೆ, ಇವ್ರು ಸಹಾಯ ಮಾಡಲ್ಲ, ಪಕ್ಕದವ್ರು ಸಹಾಯ ಮಾಡಲ್ಲ, ನಾನು ಹೆಂಗ್ರಿ ಹೋಗಿ ಬೀಳಲಿ ಅಂತಾನೆ. ಯಾರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯ ನೀನು? ನಿನಗೆ ನಾನು ಕೇಳ್ತಾ ಇರೋ ಪ್ರಶ್ನೆ, ಯಾರ ಮೇಲೆ ಯಾಕೆ ಡಿಪೆಂಡ್ ಆಗ್ತೀಯಾ? ಅವನು ಯಾರೋ ಶ್ರೀಮಂತ ಇದ್ದಾನಂತ್ರಿ, ಅವನು ಯಾರೋ ವಿದ್ಯಾವಂತ ಇದ್ದಾನಂತೆ, ಅವನು ಯಾರೋ ಅಧಿಕಾರಿ ಇದ್ದಾನಂತೆ, ಅವನ್ಯಾರೋ ಹತ್ತಿರದ ಸಂಬಂಧ ಅಂತೆ. ಇವ್ರು ನನ್ನ ನೋಡ್ತಾರೆ, ಅವ್ರು ನನ್ನ ನೋಡ್ತಾರೆ. ನಾನು ಮತ್ತೂ ಹೇಳ್ತೀನಿ, ಯಾರು ನಿನ್ನನ್ನು ನೋಡಲ್ಲ. ಇದ್ದೀರಾ? ಯಾರು ನೋಡಲ್ಲ ರೀ. ನನ್ನನ್ನು, ನಮ್ಮನ್ನು, ನಮ್ಮ ಕುಟುಂಬವನ್ನು, ಜವಾಬ್ದಾರಿಯನ್ನು, ನಮ್ಮ ಹಣದ ವ್ಯವಹಾರವನ್ನು, ನಮ್ಮ ಇಕ್ಕಟ್ಟುಗಳನ್ನೆಲ್ಲ ನೋಡೋದಾದರೆ ಆ ತಂದೆಯಾದ ದೇವರು ಮಾತ್ರನೇ ನೋಡೋದು. ಯಾರು ನೋಡಲ್ಲ. ನಮ್ಮ ಕಷ್ಟಗಳು ನಮಗೆ ಗೊತ್ತು, ನಮ್ಮ ಸಮಸ್ಯೆಗಳು ನಮಗೆ ಗೊತ್ತು, ನಮ್ಮ ಅವಮಾನಗಳು ನಮಗೆ ಗೊತ್ತು, ನಮ್ಮ ಚಿಂತೆ ನಮಗೆ ಗೊತ್ತು, ನಮ್ಮ ಕಣ್ಣೀರು ನಮಗೆ ಗೊತ್ತು. ಪಕ್ಕದವನಿಗೂ ಅರ್ಥ ಆಗಲ್ಲ. ನೀನು ಹೇಳದೆ, ನೀನು ಪ್ರಾರ್ಥನಾ ಮನವಿಯನ್ನು ಹೇಳದೆ ಯಾರಿಗೂ ಅರ್ಥ ಆಗಲ್ಲ ರೀ. ಮತ್ತು ನಿನ್ನ ಕಷ್ಟ ಯಾರು ನೋಡಿದರು, ನಿನ್ನ ಸಮಸ್ಯೆ ಯಾರು ನೋಡಿದರು, ನಿನ್ನ ಕಣ್ಣೀರು ಯಾರು ನೋಡಿದರು? ಮತ್ತು ಹೇಳ್ತೀನಿ, ಆ ತಂದೆಯಾದ ದೇವರೇ ಅಲ್ವೇ, ಆತನೇ ಅಲ್ವೇ ನಮ್ಮನ್ನು ದಾಟಿಸಿದ್ದು. ಹಲ್ಲೆಲೂಯಾ. ಅದಕ್ಕೆ ಮನುಷ್ಯರ ಸಹಾಯವನ್ನು ಕೇಳಬೇಡ, ಮನುಷ್ಯರ ಸಹಾಯವನ್ನು ಎದುರು ನೋಡಬೇಡ. ದೇವರೇ ನೀನೇ ಅಪ್ಪ ಅಂತ ಹೇಳು. ಎಲ್ಲದಕ್ಕೂ ದೇವರ ಸಹಾಯ ಕೇಳು. ಆಚೆ ದಡಕ್ಕೆ ದೇವರು ನಮ್ಮನ್ನು ಮುಟ್ಟಿಸ್ತಾನೆ. ಯಾರಿಗೂ ಕೇಳಬೇಡ, ಯಾವ ಶಕ್ತಿಗೂ ಕೇಳಬೇಡ, ಯಾವ ಗುಂಪಿಗೂ ಕೇಳಬೇಡ, ಯಾರಿಗೂ ಕೇಳಬೇಡ. ನೀನೇನಾದರೂ ಕೇಳೋದಾದರೆ, ಸಹಾಯ ಕೇಳೋದಾದರೆ ಪ್ರಾರ್ಥನೆಯ ಸಹಾಯ ಅಷ್ಟೇ ಕೇಳು. ನಾನು ಹೇಳೋದು ಅರ್ಥ ಆಗಿತ್ತಾ ನಿಮಗೆ? ಇನ್ನೊಂದು ಸರಿ ಹೇಳ, ಯಾರಿಗಾದರೂ ಕೇಳೋದಾದ್ರೆ ಏನು ಕೇಳು? ಇಲ್ಲಿರುವಂಥ ವಿಶ್ವಾಸಿಗಳಿಗೆ ಯಾರಿಗಾದರೂ ಕೇಳೋದಾದ್ರೆ ಏನು ಕೇಳಬೇಕು? ಪ್ರಾರ್ಥನೆಯ ಸಹಾಯ ಅಷ್ಟೇ ಕೇಳಬೇಕು. ಅಣ್ಣ, ನನಗೊಂದು 20,000 ಇದ್ದರೆ ಕೊಡೋಣ, ನಾನು ಮುಂದಿನ ತಿಂಗಳು ಕೊಡ್ತೀನಣ್ಣ ಅಂಥೇಳಿ ಒಂದು 3 ತಿಂಗಳು 4 ತಿಂಗಳು ಬಿಟ್ಟು, ಅವನಿಗೇನು ಕಷ್ಟ ಇರುತ್ತೋ ಪಾಪ, ಕೊಟ್ಟವನು ಭಾಳ ಸಮಸ್ಯೆ ಇರುತ್ತೆ ಅವನಿಗೆ. ಅವನು ಬಂದು ನಾನೊಂದು 20,000 ಕೊಟ್ಟಿದ್ನಲ್ಲ ಕೊಡಪ್ಪ ಅಂದರೆ, ಕೊಡ್ತೀನಿ ಅಣ್ಣ, ನಾನೇನು ತಿಂತೀನೇನು, ನಾನೇನು ಹಿಂಗೆ ಮಾಡ್ತೀನೇನು, ಹಂಗೆ ಮಾಡ್ತೀನೇನು? ಅವಾಗ ಕೈ ಮುಗಿದವನು ನೀನೇ ಅಣ್ಣ, ನೀನೇ ದೇವ್ರು ಅಂದವನು. ಅಣ್ಣ, ಒಂದೇ ಒಂದು ತಿಂಗಳು ಕಾರಣ 2 ದಿನ ಮುಂಚೆ ಕೊಟ್ಟು ಬಿಡ್ತೀನಿ ಅಂದವನು. ತಿಂದು ಬಿಡ್ತೀನೇನು, ಆರಿಸ್ಬಿಡ್ತೀನೇನು? ಅಹಂಕಾರವಾಗಿ ಮಾತಾಡೋದ್ರಿ. ದಯವಿಟ್ಟು ನಾನು ಹೇಳ್ತೀನಿ, ಸಭೆಯ ಜನರ ಮಧ್ಯದಲ್ಲಿ ಹಣದ ವ್ಯವಹಾರ ಕಡಿಮೆ ಮಾಡಿರಿ, ಪ್ರಾರ್ಥನೆಯ ಸಹಾಯ ಹೆಚ್ಚು ಮಾಡಿರಿ. ಎಲ್ಲೋ ಹಣ ಹಾಕಿ ಅವನ ಹತ್ರ ಹೋಗಿ ಹತ್ಕೊಂಡು ಕೂತ್ಕೊಂಡು ಬೇಡ್ಕೊಂಡು, ಅವನ ಹತ್ರ ನೀನೇ ದುಡ್ಡು ಕೊಟ್ಟು ಅವನ ಹತ್ರ ಬಯಸ್ಕೊಂಡು, ಇವೆಲ್ಲ ಎದಕ್ಕೆ ಬೇಕ್ರಿ ನಮಗೆ? ಹೆಚ್ಚಿನ ಅಂಶ ಹಣದ ವ್ಯವಹಾರನ ಕಡಿಮೆ ಮಾಡಿರಿ, ಪ್ರಾರ್ಥನೆಯ ಸಹಾಯವನ್ನು ಹೆಚ್ಚು ಮಾಡಿರಿ. ಹಲ್ಲೆಲೂಯಾ. ಅರ್ಥ ಆಗಿದೆ ನಾನು ಹೇಳೋದು? ಪ್ರಾರ್ಥನೆಯ ಸಹಾಯ ಹೆಚ್ಚು ಮಾಡಿರಿ. ನೋಡಿರಿ, ನಾನು ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ. ಭಾಳ ಸರಿ ನಾನು ಹೇಳಿದ್ದೀನಿ, ನೀನು ಕೊಟ್ಟರೆ ಅವನ ಜೀವನ ನಡೆಯುತ್ತೆ ಅಂತೇನಿಲ್ಲ.
ನೀನು ಕೊಟ್ಟರೆ ಅಯ್ಯೋಯ್ಯೋ 5,000 ಕೇಳಿದ್ರು ಹೆಂಗೋ ಏನಪ್ಪ ಅಂತೇಳಿ 5,000 ನೀನು ಕೊಡೋದ್ರಿಂದ ಅವನ ಜೀವನ ನಡೆಯಲ್ಲ. ಅವನಿಗೆ ಇನ್ನೊಬ್ಬನ ಯಾರೋ ಇರ್ತಾನೆ ಕೊಡೋನು. ನೀನು ಕೊಟ್ಟಿಲ್ಲ ಅಂದರೆ ಇನ್ನೊಬ್ಬನು ಕೊಡ್ತಾನೆ. ನೀನೇನು ಮಾಡು, ಹಣದ ಸಹಾಯಕ್ಕಿಂತ ಹೆಚ್ಚಿನ ಸಹಾಯ. ನಾನು ನಿಮಗೆ ಇದು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ. ಹಣದ ಸಹಾಯಕ್ಕಿಂತ ಹೆಚ್ಚಿನ ಸಹಾಯ ಪ್ರಾರ್ಥನೆ ಸಹಾಯ ರೀ. ನೀನು ಅವನಿಗೆ 5,000 ಬೇಕಾಗಿತ್ತು, ನೀನು ಪ್ರೇಯರ್ ಮಾಡ್ತೀಯಲ್ಲ, ನಾನು ನಿಮಗೆ ಹೇಳ್ತೀನಿ, ಯಾವುದೋ ಮೂಲದಿಂದ ನಿನ್ನ ಪ್ರಾರ್ಥನೆಯ ಮೂಲಕ ಅವನಿಗೆ 10,000 ದೇವರು ಒದಗಿಸ್ಕೊಡ್ತಾರೆ. ಇದನ್ನು ಪ್ರಯೋಗ ಮಾಡಿ ನೋಡ್ರಿ ನೀವು. ಆಗಿದೆ. ಆಮೇನ್, ಹಲ್ಲೆಲೂಯ. ಆಗಿದೆ ರೀ ಅದು. ನೋಡ್ರಿ, ತಂದೆಯವರು ಹೇಳ್ತಿದ್ದಾರೆ ಆಗಿದೆ. ಪ್ರಾರ್ಥನೆಗೆ ಅಸಾಧ್ಯ ಯಾವುದೂ ಇಲ್ಲ ರೀ. ನಾನು ನಿಮಗೆ ಹೇಳ, ನಾನು ಹಣದ ಸಹಾಯ ಕೇಳಿದ್ದಕ್ಕಿಂತ ಹೆಚ್ಚು ಪ್ರಾರ್ಥನೆಯ ಸಹಾಯ ರೀ. ಆ ಪ್ರಾರ್ಥನೆಯ ಸಹಾಯ ನನ್ನನ್ನು ಹೆಂಗೆ ನಡೆಸಿದೆ ನಾನು ಹೇಳ. ನನ್ನ ಮನೆ ಜೀವನ ನಡೀತಾ ಇದೆ ರೀ. ನನ್ನ ಮಕ್ಕಳ ಫೀಸ್ ಭರ್ತಿ ಆಗ್ತಾ ಇದೆ, ನನ್ನ ಕಾರಿಗೆ ಪೆಟ್ರೋಲ್ ಬರ್ತಿದೆ, ನನ್ನ ಪ್ರಯಾಣದಲ್ಲಿರುವ ಖರ್ಚು ವೆಚ್ಚಗಳು ನಡೀತಿದೆ. ನಾನು ಮಾಡುವಂಥ ಎಲ್ಲ ಕಾರ್ಯಗಳು ನಾನು ಕೇಳುವ ಪ್ರಾರ್ಥನೆಯ ಸಹಾಯದಿಂದ ನಡೆಯುತ್ತೆ, ಹಣದ ಸಹಾಯದಿಂದ ಅಲ್ಲ. ನಿನ್ನ ಹಣದ ವ್ಯವಹಾರವನ್ನು ಕರ್ತನ ಸನ್ನಿಧಾನದಲ್ಲಿ ಹೇಳ್ಕೊ. ಆತನು ನಮ್ಮನ್ನು ನೋಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಮನುಷ್ಯರು ಎಷ್ಟರ ಮಟ್ಟಿಗೆ ನೋಡಬಲ್ಲರು ರೀ, ಎಷ್ಟು ದಿನ ನೋಡಬಲ್ಲರು ನಿನ್ನನ್ನು, ಎಷ್ಟು ತಿಂಗಳು ನೋಡಬಲ್ಲರು, ಎಷ್ಟು ವರ್ಷ ನಿನ್ನನ್ನು ನೋಡಬಲ್ಲರು. ನಿನ್ನ ಎಲ್ಲ ಕಾರ್ಯಗಳನ್ನು ದೇವ್ರ ಕೈಗೆ ಒಪ್ಪಿಸು. ದೇವರು ನಿನ್ನನ್ನು ನೋಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಮುಟ್ಟಬೇಕಾದ ಸ್ಥಳಕ್ಕೆ ಆತ ನಿಮ್ಮನ್ನು ಮುಟ್ಟಿಸ್ತಾನೆ. 2025ರಲ್ಲಿ ನಿಮ್ಮ ಯಾವುದೇ ಕಾರ್ಯಗಳಿರಲಿ, ಯಾವುದೇ ಕಷ್ಟ ಇರಲಿ, ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಕಣ್ಣೀರಿರಲಿ, ಎಲ್ಲವನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟು ಬಿಡ್ರಿ. ಆದರೆ ಇದನ್ನು ರೂಢಿ ಮಾಡಿರಿ. ನಿಮ್ಮ ಆದಾಯದಲ್ಲಿ ಸ್ವಲ್ಪ ಹಣನ ತೆಗೆದಿಡೋದನ್ನು ರೂಢಿ ಮಾಡಿರಿ. ಅವಾಗ ಸಂಘದ ಅವಶ್ಯಕತೆ ನಮಗೆ ಬರಲ್ಲ. ಇದೀರಾ? ಸಂಘದ ಅವಶ್ಯಕತೆ ನಮಗೆ ಬರಲ್ಲ. ನಾನು ಪ್ರೇಯರ್ ಮಾಡ್ತಾ ಇದ್ದೀನಿ, ನಮ್ಮ ಜನರಿಗೆ ಸಂಘದ ಅವಶ್ಯಕತೆ ಬರಬಾರ್ದು, ನಿನ್ನ ಅವಶ್ಯಕತೆ ಬರಬೇಕಪ್ಪ ಅಂತ ಪ್ರೇಯರ್ ಮಾಡ್ತಿದ್ದೇನೆ. ದೇವರ ಅವಶ್ಯಕತೆ ಬರಬೇಕು ನಮಗೆ, ಸಂಘದ ಅವಶ್ಯಕತೆ ನಮಗೆ ಬರಲೇಬಾರದು. ಸಾಲರಹಿತ ಜೀವಿತವಾಗಲಿ ನಮ್ಮದು. ಅರ್ಥ ಆಗಿದೆಯಾ? ಸಾಲರಹಿತ, ಸಾಲವಿಲ್ಲದ ಜೀವಿತ ಆಗಲಿ. ನೀವು ಮುಂದಿನ ದಿನಗಳಲ್ಲಿ, ಈ ವರ್ಷದಲ್ಲಿ ಸಾಕ್ಷಿ ಹೆಂಗೆ ಹೇಳ್ಬೇಕು ಗೊತ್ತಾ? 2025ಕ್ಕೆ 31ನೇ ತಾರೀಕು ಬಂದಾಗ ನಿಮ್ಮಿಂದ ನಾನು ಎದುರು ನೋಡುವ ಸಾಕ್ಷಿ ಅಥವಾ ದೇವರ ಎದುರು ನೋಡೋ ಸಾಕ್ಷಿ ಯಾವುದು ಗೊತ್ತಾ? ಸಾಲ ಇಲ್ಲ ನನಗೆ, ಸಾಲ ಎಲ್ಲ ಮುಗಿದೋಯ್ತು, ಸಂಘ ಕಟ್ತಾ ಇದ್ದೆ, ಭಾಳ ಕಷ್ಟಪಡ್ತಿದ್ದೆ, ಇವಾಗ ಯಾವುದೇ ಸಂಘದ ಸಾಲ ಇಲ್ಲ ಅಂತ ಹೇಳಬೇಕು. ನಾನು ಮೊದಲನೇ ಚಪ್ಪಾಳೆ ತಟ್ಟದು. ಹಲ್ಲೆಲೂಯ, ನಿಜ ರೀ. ಯಾಕಂದರೆ ಆ ಸಂಘದ ಸಾಲಗಳಿಂದ ಎಷ್ಟು ಬಾಧೆ ಪಡ್ತಿದಾರಂತ ನಾನು ನೋಡ್ತಾ ಇದ್ದೀನಿ ರೀ. ಹುಷಾರಿಲ್ಲ ಅಂದರೂ ಕೂಡ ಅವತ್ತು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಪಾಪ. ಯಾಕೆ ಅಂತ ಕೇಳಿದ್ರೆ ಸಂಘ ಕಟ್ಟಬೇಕು. ಹುಷಾರಿಲ್ಲ ರೀ, ಎದ್ದು ನಡೆಯೋಕ್ಕಾಗಲ್ಲ, ಜ್ವರ, ಫೀವರ್ ಇದೆ, ಆದರೂ ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದಾರೆ. ಇಂಥ ಸ್ಥಿತಿಗಳು ದೇವರು ನಮ್ಮ ಜೀವನದಿಂದ ಬಿಡುಗಡೆ ಈ ವರ್ಷ ಮಾಡಲಿ. ನಾವು ಸೇರಬೇಕಾದ ಗಮ್ಯಕ್ಕೆ ತಡೆಗಳು ಇವೆಲ್ಲ ತಡೆಗಳು. ಆರಾಧನೆಗೆ ಬರೋಕ್ಕಾಗ್ತಿಲ್ಲ ರೀ, ಯಾಕೆಂದರೆ ಸಂಘ ಸಾಲ ಕಟ್ಟಬೇಕು, ಭಾನುವಾರನೇ ಕೆಲಸ ಸಿಕ್ಕಿದೆ. ಅನೇಕ ತಡೆಗಳು. ಎಷ್ಟೋ ಜನರಿಗೆ ಪ್ರತಿ ವಾರ ದೇವಾಲಯಕ್ಕೆ ಬರಬೇಕಂತ ಆಸೆ ಇದೆ, ಆದರೆ ಅವರ ಹಣದ ತಡೆಗಳಿಂದಾಗಿ ಬರೋಕ್ಕಾಗ್ತಾ ಇಲ್ಲ. ಅವತ್ತು ಕೆಲಸಕ್ಕೆ ಹೋದರೆ ಸಂಘದಲ್ಲಿ ಸಾಲ ಕಟ್ಬೋದಲ್ಲ ಅಂತ. ದೇವ್ರ ಮಕ್ಕಳೇ, ಎಲ್ಲವನ್ನೂ ಬಿಡುಗಡೆ ಮಾಡ್ತಾರೆ. ನಂಬ್ತೀರಾ? ಎಲ್ಲವೂ ಬಿಡುಗಡೆ ಮಾಡ್ತಾರೆ. ಹಲ್ಲೆಲೂಯ. ಎಲ್ಲ ಹಣದ ಇಕ್ಕಟ್ಟುಗಳನ್ನ ಬಿಡುಗಡೆ ಮಾಡ್ತಾರೆ. ನಾನೆಲ್ಲ ಹೊಟ್ಟೆಗೂ, ಬಟ್ಟೆಗೂ, ಮನೆಯ ಜೀವಿತಕ್ಕೂ, ಮಕ್ಕಳ ಫೀಸ್ಗೂ ದೇವರು ನಿಮ್ಮನ್ನು ಕೊರತೆ ಇಲ್ಲದಂತೆ ಇಡಲಿ. 2025ರಲ್ಲಿ ಅಧಿಕವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವೈಭವೀಕರಣ ದೇವರು ಮಾಡಲಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡಿ.